ಪಾಂಡುರಾಜ ಇಬ್ರು ಪತ್ನಿಯರಿಂದ ಕೂಡಿಕೊಂಡು, ಅಂದರೆ ಕುಂತಿ ಮತ್ತು ಮಾದ್ರಿ ಇವರಿಂದ ಸಹಿತನಾಗಿ ಪಾಂಡುಕೇಶ್ವರದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಕಿಂದಮ ಎಂಬ ಋಷಿಗಳಿಂದ ಶಾಪಗ್ರಸ್ತನಾಗಿದ್ದ. ಆದ್ರಿಂದ ಸಾಂಸಾರಿಕ ಭೋಗಗಳನ್ನೆಲ್ಲ ಬಿಟ್ಟು ಕೇವಲ ತಪಸ್ಸು ಮಾಡ್ತಾ ಗಂಗಾ ಸ್ನಾನವನ್ನ ಮಾಡಿಕೊಂಡು ತತ್ಸಂಗ ಪೂತದ್ಯುಸರಿದ್ವರಾಂಭ ಸದಾವಗಾಹಾತಿ ಪವಿತ್ರಿತಾಂಗ, ಗಂಗಾ ಸ್ನಾನದಿಂದ ತನ್ನ ದೇಹ ಶುದ್ಧೀಕರಣ ಮಾಡಿಕೊಳ್ತಾ ಪರಮಾತ್ಮನ ಸ್ಮರಣೆ ಧ್ಯಾನದಿಂದ ಅಂತಃಕರಣವನ್ನು ಶುದ್ಧಿ ಮಾಡಿಕೊಳ್ತಾ ಇಬ್ರು ಪತ್ನಿಯರ ಜೊತೆಗೆ ಅಲ್ಲೇ ಮೋಕ್ಷ ಸಾಧನೆಯನ್ನು ಮಾಡಿಕೊಳ್ತಾ ಇದ್ದಾನೆ. ಪಾಂಡುರಾಜ ಪಾಂಡುಕೇಶ್ವರದಲ್ಲಿದ್ದಾಗ ಬ್ರಹ್ಮ ರುದ್ರಾದಿ ದೇವತೆಗಳೆಲ್ಲ ಕ್ಷೀರ ಸಮುದ್ರ ತೀರಕ್ಕೆ ಹೋಗಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತಾ ಇದ್ದ. ಪಾಂಡುರಾಜ ಪಾಂಡುಕೇಶ್ವರದಲ್ಲಿದ್ದಾಗ ಎಲ್ಲ ಬ್ರಹ್ಮಾದಿ ದೇವತೆಗಳು ಕ್ಷೀರ ಸಮುದ್ರಕ್ಕೆ ಹೋಗಿ ಕೃಷ್ಣನನ್ನ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪರಮಾತ್ಮ, ಈಗ ನೀನು ಈ ದ್ವಾಪರ ಯುಗದಲ್ಲಿ ಅವತಾರ ಮಾಡುವಂತಹ ಪ್ರಸಂಗ ಬಂದಿದೆ. ನೀನು ಭೂಮಿಯಲ್ಲಿ ಅವತಾರ ಮಾಡಿ ಭೂಭಾರ ಹರಣ ಮಾಡಬೇಕು ಅಂತ ಬ್ರಹ್ಮರುದ್ರಾದಿಗಳ ಪ್ರಾರ್ಥನೆ. ಜೊತೆಗೆ ಭೂದೇವಿನೂ ಕೂಡ ಹೋಗಿದ್ಲಂತೆ. ಯಾಕೆ ಅಂದ್ರೆ ರಾಮಾಯಣ ಕಾಲದಲ್ಲಿ, ರಾಮನ ಕಾಲದಲ್ಲಿ ಹತರಾದಂತಹ ರಾಕ್ಷಸರು, ಇನ್ನು ಹಿಂದೊಮ್ಮೆ ಪರಮಾತ್ಮನಿಂದಲೇ ಹತರಾದಂತಹ ಅನೇಕ ದೈತ್ಯರು, ಅವರೆಲ್ಲ ದ್ವಾಪರ ಯುಗದಲ್ಲಿ ಕೊನೆಗೆ ದ್ವಾಪರದ ಕೊನೆ ಭಾಗದಲ್ಲಿ ರಾಜರಾಗಿ ಭೂಮಿಯನ್ನು ಆಳ್ಲಿಕ್ಕೆ ಹುಟ್ಟಿದ್ರಂತೆ, ಭೂಪಾಲಕರಾಗಿ ಹುಟ್ಟಿಬಿಟ್ಟಿದ್ದಾರೆ. ಆದ್ರಿಂದ ಭೂದೇವಿ ಆ ಭೂಭಾರ ಆಯ್ತು ಅವಳಿಗೆ. ಎಲ್ಲ ರಾಕ್ಷಸರು, ವಿಷ್ಣು ದ್ವೇಷಿಗಳು, ಪರಮಾತ್ಮನ ದ್ವೇಷಿಗಳು, ರಾಕ್ಷಸರು, ದೈತ್ಯರು, ವಿಷ್ಣುವಿನಿಂದ ಹತರಾದವರು, ಕೆಲವರು ಮುಖ್ಯ ಪ್ರಾಣದೇವರಿಂದ ಹತರಾದವರು, ಅವರೆಲ್ಲ ಭೂಮಿಯಲ್ಲಿ ರಾಜರಾಗಿ ಹುಟ್ಟಿ ಭೂಮಿಯನ್ನು ಆಳ್ತಾ ಇದ್ದಾರೆ. ಇಂಥವರು ರಾಜರಾದಾಗ ಭೂದೇವಿಗೆ ಬಹಳ ದುಃಖ ಆಗ್ತದಂತೆ. ಯಾರು ವಿಷ್ಣು ದ್ವೇಷಿಗಳು ಭೂಮಿಯನ್ನು ಆಳ್ಲಿಕ್ಕೆ ಬರ್ತಾರೆ, ರಾಜರಾಗಿ ಬರ್ತಾರೆ, ದೊಡ್ಡ ಭಾರ ಅನಿಸಿಬಿಡ್ತದಂತೆ ಭೂದೇವಿ. ತಥಾಹಿ ಲೋಕೆ ಪತಿನಿಂದಕೇಭ್ಯ ಪತಿವ್ರತಾನಾಂ ಅಪರಕ್ವ ಭಾರ ಅಂತಾರೆ. ಭೂದೇವಿಯ ಪತಿ ಅಂದ್ರೆ ವಿಷ್ಣು. ಆ ವಿಷ್ಣು ನಿಂದಕರು, ವಿಷ್ಣು ದ್ವೇಷಿಗಳು, ವೈಷ್ಣವ ದ್ವೇಷಿಗಳು ಅಂಥವರು ರಾಜರಾಗಿ ಹುಟ್ಟಿದ್ರು. ಅದಕ್ಕೆ ಭೂದೇವಿ ಬ್ರಹ್ಮದೇವರ ಹತ್ರ ಹೋದ್ದು. ಬ್ರಹ್ಮದೇವರು ಭೂದೇವಿಯನ್ನು ಕರ್ಕೊಂಡು ಉಳಿದ ಎಲ್ಲ ದೇವತೆಗಳನ್ನು ಜೊತೆ ಮಾಡಿಕೊಂಡು ಕ್ಷೀರ ಸಮುದ್ರ ತೀರಕ್ಕೆ ಬಂದು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಿಂದೆ ನಿನ್ನಿಂದ ಹತರಾಗಿರ್ತಕ್ಕಂಥ ಅನೇಕ ದೈತ್ಯರು ಭೂಮಿಯಲ್ಲಿ ಹುಟ್ಟಿದ್ದಾರೆ. ಯ ಉಗ್ರಸೇನ ಸುರಗಾಯಕ ಸಹ ಜಾತೋ ಯದುಷ್ವೇವ ತಥಾಭಿಧೇಯ ತವೈವ ಸೇವಾರ್ಥಮಮುಷ್ಯ ಪುತ್ರೋ ಜಾತೋ ಸುರ ಕಾಲನೇಮಿ ಸೈಷಾ. ಹಿಂದೆ ಉಗ್ರಸೇನ ಅಂತ ಒಬ್ಬ ಗಂಧರ್ವ ಇದ್ದ. ಯ ಉಗ್ರಸೇನ ಸುರಗಾಯಕ, ಆ ಉಗ್ರಸೇನ ಎಂಬ ಗಂಧರ್ವ ಪರಮಾತ್ಮ ನಿನ್ನ ಸೇವೆಗಾಗಿ ಯದುಕುಲದಲ್ಲಿ ಯಾದವರಲ್ಲಿ ಹುಟ್ಟಿದ್ದಾನೆ. ಅದೇ ಹೆಸರಿನಿಂದ ಹುಟ್ಟಿದ್ದಾನೆ. ಹಾಗೆ ಧೃತರಾಷ್ಟ್ರ ಅನ್ನುವ ಗಂಧರ್ವ ಧೃತರಾಷ್ಟ್ರ ನಾಮಕನಾಗಿ ಅವತಾರ ಮಾಡಿದನೋ ಅದೇ ರೀತಿ ಉಗ್ರಸೇನ ಎಂಬ ಗಂಧರ್ವ ಉಗ್ರಸೇನನಾಗಿಯೇ ಯಾದವರಲ್ಲಿ ಹುಟ್ಟಿದ್ದಾನೆ. ಆ ಉಗ್ರಸೇನನ ಮಗನಾಗಿ ಹುಟ್ಟಿದವನು ಕಂಸ. ಉಗ್ರಸೇನ ಏನೋ ಪರಮಾತ್ಮನ ಸೇವೆಗಾಗಿ ಹುಟ್ಟಿದ್ದ ಆ ಗಂಧರ್ವ ಉಗ್ರಸೇನನಾಗಿ. ಆದ್ರೆ ಉಗ್ರಸೇನನ ಮಗ ಮಾತ್ರ ಅವನು ಕಾಲನೇಮಿ ಎಂಬಂಥ ಅಸುರ. ಕಾಲನೇಮಿ ನಿಹಾ ವೀರ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬರ್ತದೆ. ಕಾಲನೇಮಿ ನಿಹಾ, ಕಾಲನೇಮಿಯನ್ನ ಕೊಂದಿರ್ತಕ್ಕಂಥವನು ಪರಮಾತ್ಮ. ಭಗವಂತನಿಂದ ಹಿಂದೆ ಹತನಾದಂಥ ಆ ಕಾಲನೇಮಿ ಉಗ್ರಸೇನನ ಮಗನಾಗಿ ಹುಟ್ಟಿದ್ದಾನೆ. ಅವನೇ ಕಂಸ. ಕಾಲನೇಮಿಯೇ ಕಂಸನಾಗಿ ಹುಟ್ಟಿದ್ದಾನೆ. ಶಿವನ ವರ ಬೇರೆ ಅವನಿಗೆ. ಅಂಥ ಶಿವನ ವರದಿಂದ ಪರಾಕ್ರಮಶಾಲಿಯಾಗಿ ಕಂಸ ಹುಟ್ಟಿಬಿಟ್ಟಿದ್ದ. ಆದರೆ ಸ ಉಗ್ರಸೇನೆ ಜನಿತೋ ಸುರೇಣ ಕ್ಷೇತ್ರೇ ಹಿ ತದ್ರೂಪಧರೇಣ ಮಾಯಯ ಗಂಧರ್ವಜೇನ ದ್ರಮಿಳೇನ ನಾಮ್ನ ಕಂಸೋಜಿತೋ ಏನವರಾಚ್ಛತೀಪತಿ. ಉಗ್ರಸೇನ ಪರಮಾತ್ಮನ ಸೇವೆ ಮಾಡಬೇಕು ಅಂತ ಭೂಮಿಯಲ್ಲಿ ಯಾದವರಲ್ಲಿ ಹುಟ್ಟಿದ್ದ ಗಂಧರ್ವ. ಅವನ ಮಗ ಮಾತ್ರ ಕಾಲನೇಮಿ ಅಸುರ ಕಂಸನಾಗಿ ಹುಟ್ಟಿದ. ಅವನು ಪರಮಾತ್ಮನ ಸೇವೆ ಮಾಡಿದ್ದಲ್ಲ, ಕೃಷ್ಣನನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದಂಥವನು ಕಂಸ. ಸಾಧಾರಣವಾಗಿ ಮಕ್ಕಳಿಗೆ ಯಾರ ಗುಣ ಬರ್ತದೆ? ಮಾತುರ್ಜಾತಿ ಪಿತುರ್ಗುಣ ಅಂತ.
ತಂದೆ ಜಾತಿ ಬರ್ತದೆ, ತಾಯಿಯ ಜಾತಿ, ತಂದೆ ಗುಣಗಳು ಮಕ್ಕಳಿಗೆ ಬರಬೇಕು. ಮಾತೃಜಾತಿ ಪಿತೃಗುಣ. ಆದ್ರೆ ಇಲ್ಲಿ ಭಗವಂತನ ಸೇವೆಗಾಗಿ ಹುಟ್ಟಿದಂಥ ಉಗ್ರಸೇನನ ಮಗ ಕಂಸನಿಗೆ ಮಾತ್ರ ಪರಮಾತ್ಮನ ಮೇಲೆ ದ್ವೇಷ ಬಂದ್ಬಿಡ್ತು. ಉಗ್ರಸೇನ ಭಗವದ್ಭಕ್ತ, ಆದ್ರೆ ಉಗ್ರಸೇನನ ಮಗ ಕಂಸ ಪರಮಾತ್ಮನ ದ್ವೇಷಿಯಾದ. ತಂದೆ ಗುಣ ಬರಬೇಕಾಗಿತ್ತು. ಹೀಗ್ಯಾಕಾಯ್ತು? ಆಚಾರ್ಯರು ಅದರ ರಹಸ್ಯ ಹೇಳ್ತಾರೆ. ಹರಿವಂಶದಲ್ಲಿಯೂ ಉಂಟು, ಅದರಲ್ಲಿದ್ದದ್ದನ್ನ ಭಾಗವತದಲ್ಲಿ ಅಷ್ಟು ಸ್ಫುಟವಾಗಿಲ್ಲ. ಹರಿವಂಶದಲ್ಲಿ ಇದ್ದದ್ದನ್ನ ಭಾಗವತದ ನಿರ್ಣಯನೂ ಮಾಡ್ತಾ ಇಲ್ಲಿ ಹೇಳ್ತಾ ಇದ್ದಾರೆ. ಮೊನ್ನೆ ಹೇಳಿದಂತೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತಂದ್ರೆ ವಿಶೇಷತೋ ಭಾರತ ವರ್ತ್ಮಚಾರಿ, ವಿಶೇಷವಾಗಿ ಭಾರತದ ಕಥಾ ನಿರ್ಣಯ ಮಾಡ್ಲಿಕ್ಕೆ ಹೊರಟದ್ದು. ಆದ್ರೆ ರಾಮಾಯಣದ ಕಥೆನೂ ಇದೆ, ಭಾಗವತದ್ದೂ ಇದೆ. ಮಹಾಭಾರತ ನಡೆಯುವಾಗ ಯಾವಾಗ ಭಾಗವತ ನಡೀತು, ಕೃಷ್ಣನ ಕಥೆ ಯಾವಾಗ ಬಂತು, ಪಾಂಡವರ ಕಥೆ ಯಾವಾಗ ಬಂತು, ಆ ಕಾಲವನ್ನ ಜೋಡಿಸಿ ಹೇಳಿದ್ದು ಮಹಾಭಾರತ ತಾತ್ಪರ್ಯ ನಿರ್ಣಯದ ವೈಶಿಷ್ಟ್ಯ. ಅದಕ್ಕೆ ಹೇಳಿದೆ, ಪಾಂಡುರಾಜ ಪಾಂಡುಕೇಶ್ವರದಲ್ಲಿದ್ದಾಗ ಎಲ್ಲ ದೇವತೆಗಳು ಕೃಷ್ಣಾವತಾರ ಆಗಬೇಕು ಅಂತ ಕ್ಷೀರ ಸಮುದ್ರಕ್ಕೆ ಹೋಗಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದ. ಆವಾಗ ಹೇಳಿದಂಥ ಪ್ರಾರ್ಥನೆ ಮಾಡಿದಂತೆ ಕಂಸ ಹುಟ್ಟಿದ್ದು, ಅದನ್ನೆಲ್ಲ ನಿರೂಪಣೆ ಮಾಡ್ಕೊಳ್ತಾ ಇದ್ದಾರೆ. ಉಗ್ರಸೇನನ ಮಗ ಕಂಸನಾಗಿ ಯಾಕೆ ಹುಟ್ಟಿದ ಅಂತಂದ್ರೆ, ಉಗ್ರಸೇನನಿಗೆ ಹುಟ್ಟಿದವನಲ್ಲ ಕಂಸ, ಇದು ನೆನ್ಪಿಟ್ಕೊಳ್ಳಿ. ಉಗ್ರಸೇನನ ಹೆಂಡತಿಯಲ್ಲಿ ಹುಟ್ಟಿದವನು, ಉಗ್ರಸೇನನಿಗೆ ಹುಟ್ಟಿದವನಲ್ಲ. ಉಗ್ರಸೇನನ ಹೆಂಡತಿಯಲ್ಲಿ ಉಗ್ರಸೇನನಂತೆ ವೇಷಧಾರಣೆ ಮಾಡಿಕೊಂಡು ಬಂದಂಥ ದ್ರಮಿಳ ಎಂಬ ಒಬ್ಬ ಅಸುರ, ಆ ಅಸುರನಿಂದ ಹುಟ್ಟಿದ. ಅಸುರನ ಹೆಸರು ದ್ರಮಿಳ. ಗಂಧರ್ವಜೇನ ದ್ರವಿಳೇನ ನಾಮ್ನ, ಅವನು ಒಬ್ಬ ಗಂಧರ್ವನಿಗೆ ಹುಟ್ಟಿದ್ದ. ಆ ಅಸುರ ದ್ರಮಿಳ ಎಂಬ ಅಸುರನಿಂದ ಕಂಸ ಹುಟ್ಟಿದ. ಅವ್ರು ಹೇಗೆ ಉಗ್ರಸೇನನ ಹೆಂಡತಿ ಸುಮ್ಮನಿದ್ಲು? ದ್ರವಿಳ ಅನ್ನೋ ಅಸುರ ಬಂದು ಕಂಸನನ್ನು ಹುಟ್ಟಿಸಬೇಕಾದ್ರೆ ಅವಳು ಸುಮ್ಮನೆ ಆಗಿದ್ಲು ಅಂತ ಕೇಳಿದ್ರೆ ಅದೊಂದು ಮೋಸ ನಡೆದು ಹೋಯ್ತಂತೆ. ತದ್ರೂಪಧರೇಣ ಮಾಯಯ, ತದ್ರೂಪಧರೇಣ, ಆ ದ್ರಮಿಳ ಎಂಬ ಅಸುರ ಉಗ್ರಸೇನನ ವೇಷ ಹಾಕೊಂಡು, ಉಗ್ರಸೇನನ ಹಾಗೆ ವಸ್ತ್ರ ಇತ್ಯಾದಿಗಳನ್ನೆಲ್ಲ ಧಾರಣೆ ಮಾಡಿಕೊಂಡು ಆ ವೇಷದಿಂದ ಬಂದಂತೆ. ಉಗ್ರಸೇನನ ವೇಷ ಹಾಕೊಂಡು ಆ ರೂಪವನ್ನೇ ಧಾರಣೆ ಮಾಡಿ, ಯಾಕೆಂದ್ರೆ ಅವನಿಗೆ ಮಾಯಾಶಕ್ತಿ, ಮಾಯೆಯಿಂದ ಉಗ್ರಸೇನನ ವೇಷ ಹಾಕೊಂಡು ಬಂದದ್ರಿಂದ ಉಗ್ರಸೇನನ ಹೆಂಡತಿ ಮೋಸ ಹೋಗಿಬಿಟ್ಲು. ಉಗ್ರಸೇನನ ಹೆಂಡತಿಯಲ್ಲಿ ದ್ರಮಿಳ ಎಂಬಂಥ ಅಸುರನಿಂದ ಕಂಸ ಹುಟ್ಟಿತು. ಕಂಸೋ ಜಿತೋ ಏನ ವರಾಚ್ಛತೀಪತಿ, ಹೀಗೆ ರುದ್ರದೇವರ ವರನೂ ಇತ್ತು. ಈ ರೀತಿ ಕಾಲನೇಮಿ ಕಂಸನಾಗಿ ಹುಟ್ಟಿದ್ದಾನೆ. ಅದೇ ಕಾಲದಲ್ಲಿ ವಿಪ್ರಚಿತ್ತಿ ಅಂತ ಮತ್ತೊಬ್ಬ ಇದ್ದ ಅಸುರ. ಆ ವಿಪ್ರಚಿತ್ತಿ ಎಂಬ ಅಸುರನನ್ನ ಮುಖ್ಯಪ್ರಾಣದೇವರು, ಮುಖ್ಯವಾಯುದೇವರು ಸಂಹಾರ ಮಾಡಿರ್ತಾರೆ. ಮುಖ್ಯಪ್ರಾಣನಿಂದ ಹತನಾಗಿರತಕ್ಕಂಥ ವಿಪ್ರಚಿತ್ತಿ, ಹತನಾಗಿದ್ದಂಥ ವಿಪ್ರಚಿತ್ತಿ ಜರಾಸಂಧನಾಗಿ ಅವನು ಹುಟ್ಟಿದ್ದಾನೆ. ಆ ಜರಾಸಂಧನಿಗೆ ಬ್ರಹ್ಮದೇವರ ವರ, ರುದ್ರದೇವರ ವರ, ಇದರಿಂದ ಅವರು ಮಹಾಬಲಿಷ್ಠರಾಗಿದ್ದಾರೆ. ಹೀಗೆ ಒಳ್ಳೆ ಉತ್ತಮ ಬಲ, ಯಾರಿಂದಲೂ ಕೂಡ ಅವನು ಸೋಲಬಾರದು, ಇಂಥ ವರವನ್ನ ಬ್ರಹ್ಮದೇವರು ರುದ್ರದೇವರು ಕೊಟ್ಟಿದ್ದರು. ಒಳ್ಳೆ ಬಲಶಾಲಿಯಾಗಿ ಜರಾಸಂಧ ಹುಟ್ಟಿದ್ದ. ಜರಾಸಂಧನಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ರು, ಅಸ್ಥಿ ಮತ್ತು ಪ್ರಾಸ್ತಿ ಅಂತ ಇಬ್ಬರು ಹೆಸರು ಜರಾಸಂಧನ ಹೆಣ್ಣು ಮಕ್ಕಳು. ಕಂಸನೂ ಒಳ್ಳೆ ಬಲಿಷ್ಠನಾಗಿದ್ದ, ಕಂಸನಿಗೂ ರುದ್ರದೇವರ ವರ ಇತ್ತು. ಇದನ್ನು ತಿಳ್ಕೊಂಡು ಜರಾಸಂಧ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನ ಕಂಸನಿಗೆ ಕೊಟ್ಟು ಮದುವೆ ಮಾಡಿದ್ನಂತೆ. ಅಸ್ಥಿ ಪ್ರಾಸ್ತಿಯರನ್ನ ಕೊಟ್ಟು ಮದುವೆ ಮಾಡಿದ್ದ. ಜ್ಞಾತ್ವ ಇವ ಕಂಸಸ್ಯ ಮುದಾ ಸುತೇ ದದೌ, ಸಂತೋಷದಿಂದಲೇ ಕೊಟ್ಟು ಮದುವೆ ಮಾಡಿದ್ದಂತೆ. ಬರೇ ಕೊಟ್ಟು ಮದುವೆ ಮಾಡಿದ್ದಷ್ಟೇ ಅಲ್ಲ, ಸ್ವಲ್ಪ ಚಮತ್ಕಾರ ನಡೆದಿತ್ತಂತೆ. ಕಂಸ ಹೋಗಿ ಬಲಾತ್ಕಾರ ಮಾಡಿ ಅವರಿಬ್ಬರನ್ನ ಅಪಹರಿಸಿಕೊಂಡು ಬಂದಂತೆ. ಸರಿ, ಹಾಗಿದ್ರೂ ಬಲಿಷ್ಠ, ಎಂದಿದ್ರೂ ಮದುವೆ ಮಾಡಲೇಬೇಕು, ಸುಲಭವಾಗಿ ಆಗೋಯ್ತು ಅಂತ ಅವನು ಕೊಟ್ಟು ಕನ್ಯಾದಾನ ಮಾಡಿ ಮದುವೆ ಮಾಡಿದ್ನಂತೆ. ಕಂಸ ಅಪಹರಿಸಿದ್ದು ಅಸ್ಥಿ ಪ್ರಾಸ್ತಿಯರನ್ನ. ನಿವಾರಯಾಮಾಸನ ಕಂಸ ಮುದ್ಧತಂ ಶಕ್ತೋಪಿ ಯೋ ಯಸ್ಯ ಬಲೇನ ಕಶ್ಚಿತ್ ತುಲ್ಯ ಪೃಥಿವ್ಯಾಂ ವಿವರೇಷು ವಾಕ್ವಚಿತ್ ವಶೇ ಬಲಾಢ್ಯೋ ನೃಪತಿಂಶ್ಚ ಚಕ್ರೇ. ಆ ಜರಾಸಂಧ ಕಂಸನನ್ನ ತಡಿಲ್ಲ ಮಕ್ಕಳನ್ನ ಅಪಹರಣ ಮಾಡುವಾಗ. ಯಾಕೆಂದ್ರೆ ಕಂಸನ ಪರಾಕ್ರಮಶಾಲಿ, ಮಹಾಬಲಿಷ್ಠ ಅಂತ ಗೊತ್ತಿತ್ತು. ಇರ್ಲಿ ಅಂತ ತಾನೇ ಅವನು ಅಪಹರಿಸಿದ್ದ, ಇವನು ಕನ್ಯಾದಾನ ಮಾಡಿ ಮದುವೆ ಮಾಡಿದ. ಹೀಗೆ ವಿಪ್ರಚಿತ್ತಿ ಜರಾಸಂಧನಾಗಿ ಹುಟ್ಟಿದ, ಕಾಲನೇಮಿ ಕಂಸನಾಗಿ ಹುಟ್ಟಿದ್ದ. ಮತ್ತಿಬ್ರು, ಅವರು ಹಿಂದಿನ ಮಹಾ ಅಸುರರೇ ಮತ್ತಿಬ್ರು ಹುಟ್ಟಿದ್ದಾರೆ. ಮಧು ಮತ್ತು ಕೈಟಭ ಅಂತ ಇಬ್ರು.
ಮಧುಕೈಟಭರು ಪರಮಾತ್ಮನಿಂದಲೇ ಹಿಂದೆ ಸತ್ತಿದ್ರು. ಅದೊಂದು ವಿಚಿತ್ರ. ಮಧುಕೈಟಭರು ಚತುರ್ಮುಖ ಬ್ರಹ್ಮದೇವರು ಅವರ ಹತ್ತಿರ ಯುದ್ಧಕ್ಕೆ ಬರ್ರಿ ಅಂತ ಕರೀಲಿಕ್ಕೆ ಹೋದ್ರಂತ. ಬ್ರಹ್ಮದೇವರು ತಪಸ್ಸು ಮಾಡ್ತಾ ಇದ್ರು ಆವಾಗ. ಈ ಕಾರಣವ ಎಲ್ಲಾ ಕಡೆ ಸಮುದ್ರ ಇತ್ತು, ಇದರಲ್ಲಿ ಕಮಲದಲ್ಲಿ ಕೂತ್ಕೊಂಡು ಬ್ರಹ್ಮದೇವರು ತಪಸ್ಸು ಮಾಡ್ತಾ ಇದ್ದಾರೆ. ಆಗ ಮಧುಕೈಟಭರು ಹೋಗಿ ಬ್ರಹ್ಮದೇವರ ಹತ್ರ ಯುದ್ಧಕ್ಕೆ ಬನ್ನಿ ಅಂತಂದಾಗ ಬ್ರಹ್ಮದೇವರು ಹೇಳಿದ್ರಂತೆ, ನನಗೆ ಪುರುಸೊತ್ತಿಲ್ಲ, ವಿಷ್ಣುವಿನ ಹತ್ರ ಹೋಗ್ರಿ ಅಂದ್ರು. ಮಧುಕೈಟಭರು ಆವಾಗ ಹಯಗ್ರೀವ ರೂಪಿಯಾಗಿರತಕ್ಕಂತಹ ಪರಮಾತ್ಮನ ಬಳಿ ಬಂದ್ರಂತೆ. ಹಯಗ್ರೀವ ರೂಪಿ ಭಗವಂತನ ಹತ್ರ ಬಂದು ನೀನು ಯುದ್ಧಕ್ಕೆ ಬಾ ಅಂತ ಕರೆದು, ಆಗ್ಲಿ ಅಂತ ಹಯಗ್ರೀವ ದೇವರು ಮಧುಕೈಟಭರ ಜೊತೆಗೆ ಯುದ್ಧ ಮಾಡಿ ಒಳ್ಳೆ ಪರಾಕ್ರಮ ತೋರಿಸಿದ್ರು ಹಯಗ್ರೀವ ದೇವರು. ಮಧುಕೈಟಭರು ಕೆಳಗಾದ್ರು, ಆದ್ರೂ ಅಡಿಗೆ ಬಿದ್ರು ಮೂಗು ಮೇಲು ಅಂತ ಒಂದು ಗಾದೆ ಇದೆ. ಕೆಳಗೆ ಬಿದ್ರು ಸೋತರು ಕೂಡ ನಾವು ಸೋತ್ವಿ ಅಂತ ಒಪ್ಕೊಳ್ಳಿಕ್ಕೆ ಅವರು ತಯಾರಿಲ್ಲ. ಅದಕ್ಕೆ ಅವ್ರು ಹೇಳಿದ್ರಂತೆ, ನನ್ನ ಹತ್ರ ನಿಜವಾಗಿಯೂ ಯುದ್ಧ ಮಾಡೋ ಉದ್ದೇಶ ನಮಗಿದ್ದಿಲ್ಲ. ಮಧುಕೈಟಭರು ಹೇಳೋದು, ನಿನ್ ಪರಾಕ್ರಮ ಹೇಗಿದೆ ಅಂತ ಪರೀಕ್ಷೆ ಮಾಡಬೇಕಾಗಿತ್ತು. ಅಂತೂ ನಿನ್ ಪರಾಕ್ರಮಶಾಲಿ ಅಂತ ಗೊತ್ತಾಯ್ತು, ಪರವಾಗಿಲ್ಲ. ನಾವು ಚೆನ್ನಾಗಿ ಯುದ್ಧ ಮಾಡಿದ್ರೆ ನಾವೇ, ಆದ್ರೂ ನಿನ್ನ ಪರಾಕ್ರಮ ಎಷ್ಟು ಅಂತ ಗೊತ್ತಾಯ್ತು. ನಾವೇ ಯುದ್ಧ ಸಾಕು ಮಾಡಿದೀವಿ. ನಿನ್ನ ಹತ್ರ ಪರೀಕ್ಷೆ ಮಾಡಬೇಕು ಅಂತ ಬಂತು, ನಿನ್ ಪರಾಕ್ರಮ ಅಂತ ಗೊತ್ತಾಯ್ತು, ನಾವೇ ಯುದ್ಧ ಸಾಕು ಮಾಡಿದ್ದೀವಿ. ಅಂತೂ ನಮ್ಮನ್ನು ಮೆಚ್ಚಿಸಿದಿ ನೀನು ಯುದ್ಧ ಮಾಡಿ. ನಿನ್ನ ಬಲ ಪ್ರದರ್ಶನ ಮಾಡಿದ್ರಿಂದ ನಮಗೆ ಸಂತೋಷ ಆಗಿದೆ, ಏನಾದ್ರೂ ವರ ಕೇಳು ಅಂದ್ರಂತೆ ಮಧುಕೈಟಭ. ಯಾರ ಹತ್ರ? ಹಯಗ್ರೀವ ದೇವರ. ವರದೇಶ ವರಪ್ರದಂ ಅಂತ ವರ ಕೊಡುವವರಿಗೆಲ್ಲ ವರ ಕೊಡೋ ಸ್ವಾಮಿ ಮಧುಕೈಟಭರು ಬಂದು ಏನಾದ್ರೂ ವರ ಕೇಳು, ವರ ಕೊಡ್ತೀವಿ ಅಂದ್ರಂತೆ. ಸಿಟ್ಟು ಬಂತು ಹಯಗ್ರೀವ ದೇವರಿಗೆ, ನನಗೇ ವರ ಕೇಳು ಅಂತೀರಾ ಅಂತ ಹೇಳಿ ಮಹಾ ಚಮತ್ಕಾರ ಮಾಡಿ ಬುದ್ಧಿಶಕ್ತಿಯಿಂದ ಪರಮಾತ್ಮ ಕೇಳಿದನಂತೆ, ನೀವು ನನಗೆ ವರ ಕೊಡ್ಲಿಕ್ಕೆ ಸಿದ್ಧರಾಗಿದ್ರೆ ನನ್ನ ಕೈಯಿಂದ ನೀವಿಬ್ರು ಸಾಯ್ಬೇಕು ಅಂತ ವರ ಕೇಳಿದ್ನ. ಅವರಾಗಿ ಅವರು ಸಾಯೋ ಹಾಗೆ ಮಾಡೋಣ ಅಂತ. ಸಾಯ್ಬೇಕು ಅಂತ ವರ ಕೇಳಿದಾಗ ಅವರು ಪೆಚ್ಚಾಗಿ ಬಿಟ್ರು, ಇಂಥ ವರ ಕೇಳ್ತಾನೆ ಅಂತ ಗೊತ್ತಿಲ್ಲ. ಮತ್ತೆ ಮಧುಕೈಟಭರು ಹೇಳಿದರಂತೆ, ಆಗ್ಲಿ ನಿನ್ ಕೈಯಿಂದ ಸಾಯ್ತೀವಿ, ಆದ್ರೆ ನೀರಿಲ್ಲದ ಜಾಗದಲ್ಲಿ ನೀನು ಕೊಲ್ಲಬೇಕು ಅಂದ್ರಂತ. ಅವಾಗ ಎಲ್ಲಾ ಕಡೆ ಕಾರಣವ ಬರೇ ನೀರು ತುಂಬಿತ್ತಂತೆ. ಅದಕ್ಕೆ ಅವರು ಯೋಚನೆ ಮಾಡಿದ್ರು, ನೀರಿಲ್ಲದ ಜಾಗದಲ್ಲಿ ಕೊಲ್ಲಬೇಕು ಅಂದ್ರೆ ಎಲ್ಲಿ ಕೊಲ್ತಾನೆ ಪರಮಾತ್ಮ, ಆದ್ರಿಂದ ನೀರಿಲ್ಲದ ಜಾಗದಲ್ಲಿ ಕೊಲ್ಲು ಅಂತ ಹೇಳಿ ವರ ಕೊಟ್ರಂತೆ. ಹಾಗೆ ಕೊಂದ್ರೆ ನಾವು ನಿನ್ನ ಕೈಯಿಂದ ಸಾಯ್ತೇವೆ ಅಂತ. ಮಹಾಬೃಹದಾಕಾರ ರೂಪಧಾರಣೆ ಮಾಡಿದ್ರಂತೆ ಮಧುಕೈಟಭರು. ನೀರಿಲ್ಲದ ಜಾಗ ಎಲ್ಲಿ ಸಿಕ್ಕಿತ್ತು ನಮ್ಮನ್ನು ಕೊಲ್ಲಿಕ್ಕೆ ಅಂತ ಬೃಹತ್ಕಾಯರಾಗಿ ಕೊಲ್ಲು, ನೀರಿಲ್ಲದ ಜಾಗದಲ್ಲಿ ಕೊಲ್ಲು ಅಂತಂದಾಗ ಪರಮಾತ್ಮ ತಾನು ಹಯಗ್ರೀವ ರೂಪದಿಂದಲೇನೆ ಬೃಹತ್ಕಾಯ ಧಾರಣೆ ಮಾಡಿ ಆ ಮಧುಕೈಟಭರಿಬ್ಬರನ್ನ ತನ್ನ ತೊಡೆ ಮೇಲೆ ಹಾಕೊಂಡಂತೆ. ನೀರಿನಲ್ಲಿ ನಿಮ್ಮನ್ನು ಕೊಲ್ಲಬಾರ್ತಾನೆ, ನೀರಿಲ್ಲದ ಜಾಗ ಅಂತಂದ್ರೆ ನೀರಿನಲ್ಲಿ ನಿಮ್ಮನ್ನು ಕೊಲ್ಲೋದಿಲ್ಲ ಅಂತ ತೊಡೆ ಮೇಲೆ ಹಾಕೊಂಡು, ಹಾಗೆ ನರಸಿಂಹದೇವರು ವಸ್ತುಲ ಮೇಲೆ ಕೂತ್ಕೊಂಡು ತೊಡೆ ಮೇಲೆ ಹಾಕೊಂಡು ಕೊಂದ್ರು ಹಿರಣ್ಯಕಶಿಪುವನ್ನ, ಅದೇ ರೀತಿ ಹಯಗ್ರೀವ ದೇವರು ಮಧುಕೈಟಭರನ್ನ ತೊಡೆ ಮೇಲೆ ಹಾಕೊಂಡು ಸಣ್ಣ ಇರುವೆ ಕಚ್ಚಿದಾಗೆ ಹೇಗೆ ತಿಕ್ಕಿ ಕೊಂದು ಬಿಡ್ತಾರ ಹಾಕೊಂಡ್ರಂತೆ. ಈ ರೀತಿ ಹಯಗ್ರೀವ ರೂಪಿ ಪರಮಾತ್ಮನಿಂದ ಹಿಂದೆ ಆರಂಭದಲ್ಲಿ ಮಧುಕೈಟಭರು ಸತ್ತಿದ್ರು. ಹತೌ ಪುರಾಯೌ ಮಧುಕೈಟಭಾಖ್ಯೌ ತ್ವಯೈವ ಹಂಸೋ ಡಿಭಿಕಶ್ಚ ಜಾತೌ ವರಾದಜೇಯೌ ಗಿರಿಶಸ್ಯ ವೀರೌ. ಇಂಥ ಆ ಮಧು ಮತ್ತು ಕೈಟಭರೇ ಮತ್ತೆ ಹುಟ್ಟಿದ್ದಾರೆ. ಹಂಸ ಡಿಭಿಕರಾಗಿ ಅವರು ಭೂಮಿಯಲ್ಲಿ ಹುಟ್ಟಿದ್ದಾರೆ. ರುದ್ರದೇವರ ವರ ಅವರಿಗೆ, ಯಾರೂ ಅವರನ್ನು ಸೋಲಿಸೋ ಹಾಗಿಲ್ಲ ಅಂತ ರುದ್ರದೇವರ ವರದಿಂದ ಅಜೇಯರಾಗಿ ಆ ಮಧುಕೈಟಭರು ಹಂಸ ಡಿಭಿಕರಾಗಿ ಹುಟ್ಟಿ ಜರಾಸಂಧನ ಅನುಯಾಯಿಗಳಾಗಿದ್ದಾರೆ. ಕಂಸನು ಕೂಡ ಒಂದು ರೀತಿಯಲ್ಲಿ ಜರಾಸಂಧನ ಅನುಯಾಯಿ ಅಂತಲೇ ಹೇಳಬೇಕು, ಅಳಿಯಾಗಿ ಬಿಟ್ಟಿದ್ದಾನಾದ್ರಿಂದ. ಅನ್ಯೇಪಿ ಭೂಮಾ ವಸುರಾ ಪ್ರಜಾತಾಹ. ಇದೇ ರೀತಿ ಆ ಹಿಂದಿನ ಯುದ್ಧದಲ್ಲಿ ಯಾರ್ಯಾರು ಹತರಾಗಿದ್ರೋ ಅವರೆಲ್ಲ ಪುನಃ ಹುಟ್ಟಿದ್ದಾರೆ ಭೂಮಿಯಲ್ಲಿ. ರಾಮನ ಕಾಲದಲ್ಲಿ ಹತರಾದಂಥವರು ಕೃತಯುಗದಲ್ಲಿ, ರಾಮಾವತಾರ ನಡೆದದ್ದು ಬಹಳ ಹಿಂದೆ, ತ್ರೇತಾಯುಗ, 24ನೇ ತ್ರೇತಾಯುಗ. 24ನೇ ತ್ರೇತಾಯುಗದಲ್ಲಿ ಹತರಾಗಿದ್ದಂತಹ ರಾವಣ ಕುಂಭಕರ್ಣರು, ಅವರೂ ಕೂಡ ದ್ವಾಪರ 28ನೇ ದ್ವಾಪರದಲ್ಲಿ ಅವರು ಭೂಮಿಯಲ್ಲಿ ಹುಟ್ಟಿದ್ದಾರೆ. ಹತೌ ಚಯೌ ರಾವಣ ಕುಂಭಕರ್ಣೌ ತ್ವಯಾ ತ್ವದೀಯೌ ಪ್ರತಿಹಾರ ಪಾಲೌ ಮಹಾಸುರಾವೇಶಯುತೌ ಹಿ ಶಾಪಾತ್ ತ್ವಯೈವ ತಾವದ್ಯ ವಿಮೋಚನೀಯೌ. ರಾವಣ ಕುಂಭಕರ್ಣರು ಶಿಶುಪಾಲ ಮತ್ತು ದಂತವಕ್ರ ಅಂತ ಹುಟ್ಟಿದ್ದಾರೆ.
ಈ ತಾತ್ಪರ್ಯದಲ್ಲಿ ಅನೇಕ ಪಾಠಗಳಿದೆ. ಒಂದ್ಸಲ ಅವನು ದಂತ ವಕ್ರ, ಕೆಲವು ಸಲ ದಂತ ವಕ್ರ, ಎರಡೆರಡೂ ಹೆಸರುಗಳಿದೆ. ದಂತ ವಕ್ರ ಅಂತ, ಕೆಲವು ಸಲ ದಂತ ವಕ್ರ ಅಂತ ಒಂದೊಂದು ಪಾಠ. ಅಂತೂ ಶಿಶುಪಾಲ ದಂತವಕ್ರರು ರಾವಣ ಮತ್ತು ಕುಂಭಕರ್ಣರೇ. ರಾವಣ ಶಿಶುಪಾಲ, ಕುಂಭಕರ್ಣ ದಂತವಕ್ರ. ಪರಮಾತ್ಮನ ದ್ವಾರಪಾಲಕರು ಜೈ ವಿಜಯರು ಅವರೇ ರಾವಣ ಕುಂಭಕರ್ಣರಾಗಿ ಹುಟ್ಟಿದವರು, ಅವರೇ ಶಿಶುಪಾಲ ದಂತವಕ್ರರಾಗಿ ಹುಟ್ಟಿದ್ದಾರೆ. ಆದ್ರಿಂದ ಶಿಶುಪಾಲನ ದೇಹದಲ್ಲಿದ್ದಂಥ ಜಯ ಎಂಬ ದ್ವಾರಪಾಲಕನನ್ನು ಬಿಡುಗಡೆ ಮಾಡಬೇಕು ಅಂತ ದೇವತೆಗಳು ಕೇಳ್ಕೋತಾರೆ. ದಂತವಕ್ರನಲ್ಲಿ ವಿಜಯ ಅನ್ನುವಂತಹ ದ್ವಾರಪಾಲಕ ಇದ್ದಾನೆ, ತಮ್ಮ. ಜಯ ಅಣ್ಣ, ವಿಜಯ ತಮ್ಮ. ಶಿಶುಪಾಲ ದಂತವಕ್ರ ಸ್ವಂತ ಅಣ್ಣ ತಮ್ಮಂದ್ರಲ್ಲ, ಬೇರೆ ಬೇರೆಯವರ ಮಕ್ಕಳು, ಅಕ್ಕ ತಂಗಿಯಂದಿರ ಮಕ್ಕಳು. ಶಿಶುಪಾಲ ದಂತವಕ್ರ ಅವರಲ್ಲಿ ಇದ್ದಂಥ ಜಯ ವಿಜಯರನ್ನ, ದ್ವಾರಪಾಲಕರನ್ನ ಬಿಡುಗಡೆ ಮಾಡಬೇಕು. ಅವರು ಆ ಅಸುರ ಸಹವಾಸವನ್ನು ಬಿಟ್ಟು ಪುನಃ ದ್ವಾರಪಾಲಕರಾಗಿ ಸೇರಬೇಕು. ಇನ್ನು ಆ ಶಿಶುಪಾಲ ದಂತವಕ್ರ ಆ ದೇಹದಲ್ಲಿ ಸೇರಿದಂಥ ಜೈ ವಿಜಯರು ನಿನ್ನ ಸೇವೆಗಾಗಿ ಮತ್ತೆ ಬರಬೇಕು. ಅಸುರರೇನಿದ್ದಾರೆ ಅವರು ಅಂಧಂತಮಸ್ ಪ್ರವೇಶ ಮಾಡಬೇಕು, ಆ ಕಾರ್ಯ ಆಗಬೇಕು. ಬಲಿ ಪ್ರಸಿದ್ಧನಾಗಿರ್ತಕ್ಕಂಥ ಬಲಿಚಕ್ರವರ್ತಿ ಅಂತೇನಿದ್ದ, ಅವನೂ ಕೂಡ ಅಸುರ ಅಲ್ಲ, ಇಂದ್ರಸೇನ ಅನ್ನುವಂಥ ರಾಜ. ಅವನಲ್ಲಿ ಬಲಿನಾಮಕ ದೈತ್ಯನ ಆವೇಶ ಇತ್ತು. ಆವಿಶ್ಯಯೋ ಬಲಿಮಂಜಶ್ಚಕಾರ ಪ್ರತೀಪಮಸ್ಮಾಸು ತಥಾ ತ್ವಯೀಶ ಸಚಾಸುರೋ ಬಲಿನಾಮೈವ ಭೂಮೌ ಸಾಲ್ವೋ ನಾಮ್ನಾ ಬ್ರಹ್ಮದತ್ತಸ್ಯ ಜಾತಃ. ಆ ಬಲಿಚಕ್ರವರ್ತಿಯಲ್ಲಿ ಆವಿಷ್ಟನಾಗಿರ್ತಕ್ಕಂಥ ಆಗಿದ್ದಂಥ ಅಸುರ ಬಲಿನಾಮಕ ದೈತ್ಯ, ಅವನಿಗೂ ಬಲಿ ಅಂತಲೇ ಹೆಸರಿತ್ತು. ಇಂದ್ರಸೇನ ಅಂತ ಭಾಗವತದಲ್ಲಿ ಉಲ್ಲೇಖ ಇದೆ. ಅವನನ್ನೂ ಬಲಿ ಅಂತ ಕರಿತಾ ಇದ್ರು. ಆವಿಷ್ಟನಾದ ದೈತ್ಯನೂ ಬಲಿನಾಮಕನೇ. ಆ ಬಲಿಚಕ್ರವರ್ತಿಯಲ್ಲಿ ಆವಿಷ್ಟನಾದಂಥ ಬಲಿನಾಮಕ ದೈತ್ಯ ಸಾಲ್ವನಾಗಿ ಹುಟ್ಟಿದ್ದಾನೆ. ಬ್ರಹ್ಮದತ್ತನ ಮಗ ಸಾಲ್ವನಾಗಿ ಹುಟ್ಟಿದ್ದಾನೆ. ಬ್ರಹ್ಮದತ್ತನ ಉಲ್ಲೇಖ ಈಗಾಗಲೇ ಬಂದಿದೆ. ಕಾಶಿರಾಜನ ಮಕ್ಕಳನ್ನ 3 ಮಂದಿಯನ್ನ ಮದುವೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಭೀಷ್ಮರು ಆ ಬ್ರಹ್ಮದತ್ತನನ್ನ ಪರಾಜಯಗೊಳಿಸಿ ಆ 3 ಮಂದಿಯನ್ನ ಭೀಷ್ಮರು ತಂದಿದ್ರು. ಅಂಬೆ, ಅಂಬಿಕೆ, ಅಂಬಾಲಿಕೆ ಅವರ ವಿವಾಹಕ್ಕೆ ಅಂತ ಸಿದ್ಧನಾಗಿದ್ದಂಥ ಆ ಬ್ರಹ್ಮದತ್ತನ ಮಗನಾಗಿ ಸಾಲ್ವ ಅಂತ ಹುಟ್ಟಿದ್ದಾನೆ. ಅವನು ಬಲಿನಾಮಕ ದೈತ್ಯ, ಅವನೇ ಸಾಲ್ವನಾಗಿ ಹುಟ್ಟಿದ. ಆ ಸಾಲ್ವನಿಗೆ ರುದ್ರದೇವರು ಒಂದು ವಿಮಾನ ಕೊಟ್ಟಿದ್ರಂತೆ. ಆ ರುದ್ರದೇವರಿಂದ ದತ್ತವಾಗಿರತಕ್ಕಂಥ ವಿಮಾನ ಹಿಡ್ಕೊಂಡು ಅವನು ಮಹಾಪರಾಕ್ರಮಶಾಲಿಯಾಗಿ ಎಲ್ಲಾ ಕಡೆ ಸಂಚಾರ ಮಾಡ್ತಿದ್ದ. ಪರಶುರಾಮ ದೇವರ ಕಾಲದಲ್ಲಿದ್ದ ಪರಶುರಾಮ ದೇವರು ಕೊಂದಿದ್ದಿಲ್ಲ. ಕೃಷ್ಣ ಆ ಸಾಲ್ವನನ್ನ ವಧೆ ಮಾಡಲಿ ಅಂತ ಪರಶುರಾಮ ದೇವರು ಬಿಟ್ಟಿದ್ರಂತೆ. ಅಂಥ ಸಾಲ್ವ ಅವನನ್ನು ಸಂಹಾರ ಮಾಡಬೇಕಾಗಿದೆ. ಯೋ ಬಾಣಮಾವಿಶ್ಯ ಮಹಾಸುರೋಭೂತ್ ಸ್ಥಿತಃ ಸ ನಾಮ್ನಃ ಪ್ರಥಿತೋಪಿ ಬಾಣಃ ಸ ಕೀಚಕೋ ನಾಮ ಬಭೂವ ರುದ್ರ ವರಾದಬದ್ಧ್ಯಃ ಸತಮಃ ಪ್ರವೇಶ್ಯಃ. ಹಿಂದೆ ಬಾಣಾಸುರ ಅಂತ ಒಬ್ಬ ಇದ್ದ. ಬಲಿಚಕ್ರವರ್ತಿ ಏನಿದ್ದ, ಬಲಿಚಕ್ರವರ್ತಿಯ ಮಗನೇ ಬಾಣ. ಪ್ರಹ್ಲಾದನ ಮಗ ವಿರೋಚನ, ವಿರೋಚನನ ಮಗ ಬಲಿ, ಬಲಿಯ ಮಗ ಬಾಣ. ಆ ಬಾಣನಲ್ಲಿ ಬಾಣನಾಮಕ ದೈತ್ಯನ ಆವೇಶ ಇತ್ತಂತ. ಬಲಿಯ ಮಗನಾದ ಬಾಣನಲ್ಲಿ ಆವಿಷ್ಟನಾದಂಥ ಬಾಣನಾಮಕ ದೈತ್ಯ ದ್ವಾಪರದಲ್ಲಿ ಮತ್ತೆ ಹುಟ್ಟಿದ್ದಾನೆ, ಕೀಚಕನಾಗಿ ಹುಟ್ಟಿದ್ದ. ಆ ಕೀಚಕನನ್ನ ವಧೆ ಮಾಡಿಸ್ಬೇಕು. ಕೀಚಕನನ್ನ ವಧೆ ಮಾಡಿಸಿ ಅವನನ್ನ ಅಂಧಂತಮಸ್ನಲ್ಲಿ ಹಾಕಬೇಕು. ಬಾಣನಾಮಕ ದೈತ್ಯನೇ ಕೀಚಕ. ಹೀಗೆ ಕೆಲವರದ್ದನ್ನು ಉಲ್ಲೇಖ ಮಾಡಿ ಇದೇ ರೀತಿ ಎಲ್ಲಾ ಅಸುರರು ಹುಟ್ಟಿದ್ದಾರೆ. ಅನೇಕ ಜನ ಅಸುರರು ಹುಟ್ಟಿದ್ದಾರೆ. ನೀನು ಭೂಮಿಯಲ್ಲಿ ಅವತಾರ ಮಾಡಿ ಆ ಅಸುರರ ಸಂಹಾರ ಮಾಡಬೇಕು, ಸಜ್ಜನರಿಗೆ ಅನುಗ್ರಹ ಮಾಡಬೇಕು ಅಂತ ಬ್ರಹ್ಮಾದಿಗಳು ಪ್ರಾರ್ಥನೆ ಮಾಡಿದಾಗ, ಕ್ಷೀರ ಸಮುದ್ರ ತೀರಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಆ ಎಲ್ಲ ದೇವತೆಗಳನ್ನ ಕರ್ಕೊಂಡು ಒಂದು ಮೀಟಿಂಗ್ ಮಾಡೋಣ ಬನ್ನಿ ಅಂತಂದಂತೆ. ಸುಮ್ಮನೆ ನೀವು ಬಂದ್ರಿ ಕೇಳಿದ್ರಿ ಅಂತ ಎಲ್ಲರನ್ನೂ ಸೇರಿಸಿ ಒಂದು ಸಮಾಲೋಚನೆ ಮಾಡೋಣ ಅಂತ ಮೇರು ಪರ್ವತದ ಮೇಲೆ ಬ್ರಹ್ಮದೇವರ ಸಭೆಗೆ ಬಂದಂತೆ ಪರಮಾತ್ಮ. ಬ್ರಹ್ಮಾದಿ ದೇವತೆಗಳೆಲ್ಲ ಅಲ್ಲೇ ಹೋಗಿದ್ರು, ಆದ್ರೂ ಕೂಡ ಸಮಾಲೋಚನೆ ಮಾಡೋಣ, ಇಲ್ಲಿಷ್ಟು ಸಾಕು ನಡೀರಿ ಅಂತ ಆ ಶ್ವೇತದ್ವೀಪ ನಿವಾಸಿಯಾದ ಪರಮಾತ್ಮ ಅಲ್ಲಿಂದ ಕ್ಷೀರ ಸಮುದ್ರ ತೀರದಿಂದ ಮೇರು ಪರ್ವತದ ಮೇಲೆ ಬ್ರಹ್ಮದೇವರ ಸಭೆಗೆ ಬಂದಂತೆ. ಯಾಕೆ ಬಂದ? ಅಲ್ಲೇ ಹೋಗಿದ್ರಲ್ಲ ಬ್ರಹ್ಮದೇವರು ಎಲ್ಲಾ ದೇವತೆಗಳು ಅಂತಂದ್ರೆ, ಬ್ರಹ್ಮದೇವರದ್ದು ಒಂದು ರೂಪ ಮೇರು ಪರ್ವತದ ಮೇಲೆ ಸಭೆಯಲ್ಲಿ ಯಾವಾಗಲೂ ತಪಸ್ಸು ಮಾಡ್ತಾ ಕೂತಿರ್ತದೆ.
ಒಂದು ರೂಪ ಸದಾ ತಪಸ್ಸಿಗೆ ಇಟ್ಟುಬಿಟ್ಟಿದ್ದಾರೆ ಬ್ರಹ್ಮದೇವರು. ಇನ್ನೇನಾದ್ರೂ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕಾದ್ರೆ ಆ ಓಡಾಡ್ಲಿಕ್ಕೆ ಇನ್ನೊಂದು ರೂಪ. ಉತ್ಸವ ಮೂರ್ತಿ ಒಳಗಿನ ಗರ್ಭಗುಡಿಯಲ್ಲಿರೋ ರೂಪ ಇದ್ದ ಹಾಗೆ. ಮೇರು ಪರ್ವತದ ಮೇಲೆ ಬ್ರಹ್ಮಸಭೆಯಲ್ಲಿದ್ದಂತಹ ರೂಪ ಅದು ಮೂಲ ರೂಪ ಇದ್ದ ಹಾಗೆ. ಇನ್ನೊಂದು ರೂಪ ಉತ್ಸವ ಮೂರ್ತಿ ಅಂತ ಎಲ್ಲಾ ಕಡೆ ಓಡಾಡ್ತಿರ್ತದೆ. ಕ್ಷೀರ ಸಮುದ್ರಕ್ಕೆ ಹೋದ ರೂಪ ಬ್ರಹ್ಮದೇವರ ಮತ್ತೊಂದು ರೂಪ. ಇನ್ನೊಂದು ರೂಪ ಬ್ರಹ್ಮದೇವರದ್ದು ಅಲ್ಲಿ ತಪಸ್ಸು ಮಾಡ್ತಾ ಇತ್ತು. ಆ ರೂಪಕ್ಕೆ ದರ್ಶನ ಕೊಟ್ಟು ಅನುಗ್ರಹ ಮಾಡಬೇಕು ಅಂತ ಪರಮಾತ್ಮ ಬೇಕು ಅಂತ ಮುದ್ದಾಂ ಬ್ರಹ್ಮದೇವರ ಸಭೆಗೆ ಮೇರು ಪರ್ವತಕ್ಕೆ ಬಂದಂತೆ. ಅಲ್ಲಿ ಬಂದು ಏನ್ ವಿಚಾರ ಹೇಳ್ರಿ ಅಂತಂದಾಗ ಬ್ರಹ್ಮದೇವರು ಆ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತಿದ್ದಾರೆ. ಆಯ್ತು, ಪರಮಾತ್ಮ ಒಪ್ಪಿಕೊಂಡ. ಆಗ್ಲಿ ನಾನು ಅವತಾರ ಮಾಡ್ತೇನೆ, ಎಲ್ಲಿ ಮಾಡಬೇಕು ಏನು ಅದನ್ನೆಲ್ಲ ತಿಳಿಸ್ರಿ ಅಂದಾಗ ಬ್ರಹ್ಮದೇವರು ಹೇಳ್ತಾರೆ, ಸ್ವಾಮಿ ನೀನು ಕೃಷ್ಣನಾಗಿ ಅವತಾರ ಮಾಡಬೇಕು. ದ್ವಾಪರದ ಕೊನೆಯ ಭಾಗ ಬಂದಿದೆ, ಕೃಷ್ಣಾವತಾರ ಮಾಡಬೇಕು. ಎಲ್ಲಿ ಅಂತಂದ್ರೆ ಶೂರಸೇನ ಅಂತ ಒಬ್ಬ ರಾಜ ಇದ್ದಾನೆ ಯದುವಂಶದಲ್ಲಿ. ಆ ಶೂರಸೇನ ರಾಜನ ಮಗನೇ ವಸುದೇವ. ವಸುದೇವನ ಮಗನಾಗಿ ನೀನು ಅವತಾರ ಮಾಡಬೇಕು. ಯಾರು ವಸುದೇವ ಅಂತಂದ್ರೆ ಎಲ್ಲ ಬ್ರಹ್ಮದೇವರು ನಿರೂಪಣೆ ಮಾಡ್ತಾ ಇದ್ದಾರೆ. ತಾವೇ ಪರಮಾತ್ಮನ ಹತ್ರ ಹೇಳಿದ್ರು, ಹಿಂದೆ ಕಶ್ಯಪ ಋಷಿಗಳು ಅವರಿಗೆ ಇಬ್ಬರು ಪತ್ನಿಯರು ಅನೇಕರು, ಅವರಲ್ಲಿ ಇಬ್ಬರು ಸುರಭಿ ಮತ್ತು ಅದಿತಿ ಅಂತ ಇಬ್ಬರು ಪತ್ನಿಯರು ಕಶ್ಯಪ ಋಷಿಗಳಿಗೆ. ಕಶ್ಯಪ ಋಷಿಗಳಿಗೆ ವರುಣ ಮಗ. ಚತುರ್ಮುಖ ಬ್ರಹ್ಮದೇವರು ಒಳ್ಳೆ ಅಮೃತದಂಥ ಹಾಲು ಕೊಡ್ತಕ್ಕ ಕೆಲವು ಹಸುಗಳನ್ನ ವರುಣದೇವರಿಗೆ ಕೊಟ್ಟಿದ್ರಂತೆ ಬ್ರಹ್ಮದೇವರು. ವರುಣದೇವರ ಹತ್ರ ಅಂಥ ಹಸುಗಳಿತ್ತು, ಒಳ್ಳೆ ಅಮೃತದಂಥ ಹಾಲು ಕೊಡೋ ಹಸುಗಳು. ಆ ಹಸುಗಳನ್ನ ಒಂದ್ಸಲ ಕಶ್ಯಪ ಋಷಿಗಳೇ ಕದ್ರಂತೆ. ವರುಣದೇವರು ಕಶ್ಯಪರ ಕಶ್ಯಪರ ಮಗನಿಗೆ ಬ್ರಹ್ಮದೇವರು ಹಸು ಕೊಟ್ಟಿದ್ರು. ಅದನ್ನ ಕದ್ದದ್ದು ಯಾರು ಅಂತಂದ್ರೆ ತಂದೆಯಾಗಿರತಕ್ಕಂಥ ಕಶ್ಯಪರೇ ಕದ್ರಂತೆ. ಪ್ರಚೋದನೆ ಮಾಡಿದವರು ಯಾರು ಅಂತಂದ್ರೆ ಅದಿತಿ ಮತ್ತು ಸುರಭಿ ಪ್ರಚೋದನೆ ಮಾಡಿದ್ರಂತೆ. ಈ ಒಂದು ರೀತಿ ಭೀಷ್ಮರ ಕಥೆ ಇದ್ದ ಹಾಗೆ. ಅದಿತಿ ಮತ್ತು ಸುರಭಿ ಇಬ್ರು ಪ್ರಚೋದನೆ ಮಾಡಿದ್ರು, ಆ ವರುಣನ ಹತ್ರ ಇರೋ ಹಸುಗಳನ್ನೆಲ್ಲ ನಮ್ಮನೆಗೆ ತಂದು ಬಿಡ್ರಿ ಅಂತ. ಬೇರೆ ಬೇರೆ ಕಡೆ ಇದ್ರು ಅವರು. ವರುಣ ಬೇರೆ ಕಡೆ ಇದ್ದ, ಕಶ್ಯಪರು ಬೇರೆ ಕಡೆ ಇದ್ರು, ನಮ್ಮ ಆಶ್ರಮಕ್ಕೆ ತಂದು ಬಿಡ್ರಿ ಅಂತಂದ್ರು. ಆ ಸುರಭಿ ಮತ್ತು ಅದಿತಿಯರ ಪ್ರಚೋದನೆಗೊಳಗಾಗಿ ಕಶ್ಯಪ ಋಷಿಗಳು ವರುಣನ ಹಸುಗಳನ್ನೆಲ್ಲ ಬಲಾತ್ಕಾರ ಮಾಡಿ ತಂದು ತಾವಿಟ್ಟುಕೊಂಡು ಬಿಟ್ರಂತೆ. ವರುಣ ಹೋಗಿ ಬ್ರಹ್ಮದೇವರ ಹತ್ರ ದೂರು ಕೊಟ್ಟ, ನಮ್ಮ ತಂದೆ ಕಶ್ಯಪರು ಇಬ್ರು ನಮ್ಮ ತಾಯಿಯಂದ್ರಿಂದ ಅದಿತಿ ಮತ್ತು ಸುರಭಿಯರಿಂದ ಪ್ರೇರಿತರಾಗಿ ನನ್ನ ಹಸುಗಳನ್ನು ಕದ್ದುಕೊಂಡಿದ್ದಾರೆ. ಬ್ರಹ್ಮದೇವರೇ, ನೀವೇ ನನಗೆ ಕೊಟ್ಟ ಹಸುಗಳನ್ನು ಕದ್ದಿದ್ದಾರೆ ಅಂತ ದೂರು ಕೊಟ್ಟುಬಿಟ್ಟು. ವರುಣನ ಮಾತು ಕೇಳಿ, ವರುಣನ ದೂರು ಕೇಳಿ ಬ್ರಹ್ಮದೇವರು ಕಶ್ಯಪರಿಗೆ ಶಾಪ ಕೊಟ್ರಂತೆ. ನೀನು ನಿನ್ನ ಮಗನ ಹಸುಗಳನ್ನೇ ಕದ್ದದ್ರಿಂದ ಕ್ಷತ್ರೇಷು ಗೋಜೀವನಕೋ ಭವೇತಿ. ಕಶ್ಯಪರೇ, ನೀವು ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟ್ರಿ, ಆದರೆ ಗೋಜೀವನ ಮಾಡಿಕೊಂಡು ಬದುಕ್ರಿ. ಗೋವುಗಳನ್ನು ಮೇಯಿಸಿಕೊಂಡು ಗೋವುಗಳನ್ನು ಸಾಕೊಂಡು ಗೋಪಾಲಕರಾಗಿ ಬದುಕ್ರಿ. ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟಬೇಕು. ಕ್ಷತ್ರೇಷು ಗೋಜೀವನಕೋ ಭವೇತಿ. ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟಿ ಕ್ಷತ್ರಿಯ ಧರ್ಮ ಅಲ್ಲದೆ ಗೋಜೀವಿಗಳಾಗಿ ವೈಶ್ಯ ಧರ್ಮವನ್ನು ಅನುಷ್ಠಾನ ಮಾಡಿಕೊಂಡು ಬದುಕ್ರಿ. ಯಾರು ನಿಮಗೆ ಪ್ರಚೋದನೆ ಮಾಡಿದ್ರಲ್ಲ ವರುಣನ ಹಸು ಕದಿಬೇಕು ಅಂತ, ಅದಿತಿ ಮತ್ತು ಸುರಭಿ ಅವರೂ ಕೂಡ ಭೂಮಿಯಲ್ಲಿ ಹುಟ್ಲಿ, ಅಲ್ಲೇ ನಿಮ್ಮ ಹೆಂಡಂದರಾಗಬೇಕು ಅಂತ ಬ್ರಹ್ಮದೇವರು ಶಾಪ ಕೊಟ್ಟಿದ್ರು. ಹೀಗೆ ಬ್ರಹ್ಮದೇವರ ಶಾಪದಿಂದ ಕಶ್ಯಪ ಋಷಿಗಳೇ ವಸುದೇವನಾಗಿ ಹುಟ್ಟಿದ್ದ. ಕ್ಷತ್ರಿಯ ಜಾತಿಯಲ್ಲಿ ಶೂರಸೇನನ ಮಗನಾಗಿ ಹುಟ್ಟಿ ಅನೇಕ ಗೋವುಗಳನ್ನಿಟ್ಟುಕೊಂಡು ವಸುದೇವ ಗೋಜೀವಿಯಾಗಿದ್ದಂತೆ, ಗೋಪಾಲಕನಾಗಿದ್ದ. ಅದಿತಿ ಮತ್ತು ಸುರಭಿ ಎನ್ನುವರು ಇಬ್ಬರು ಹುಟ್ಟಿ, ಅದಿತಿ ದೇವಕಿಯಾಗಿದ್ಲು, ಸುರಭಿ ರೋಹಿಣಿಯಾಗಿದ್ಲು. ಆ ರೋಹಿಣಿ ದೇವಕಿ ಇಬ್ರು ಕೂಡ ವಸುದೇವನ ಹೆಂಡಂದರೆ ಆಗಿದ್ಲು. ಹೀಗೆ ಇಷ್ಟು ಹಿನ್ನೆಲೆಯನ್ನು ಬ್ರಹ್ಮದೇವರು ಹೇಳಿ ಮತ್ತೊಂದು ಹೇಳ್ತಾ ಇದ್ದಾರೆ. ಇನ್ನಿಬ್ರು ದಂಪತಿಗಳಿದ್ರು. ಒಬ್ಬ ದಂಪತಿಗಳು ದ್ರೋಣ ಎಂಬಂಥ ಒಬ್ಬ ವಸು. ಅಷ್ಟವಸುಗಳು ಅಂತ 8 ಮಂದಿ ವಸುಗಳ ಒಂದು ಗುಂಪು. ಅಷ್ಟವಸುಗಳಲ್ಲಿ ದ್ರೋಣ ಅಂತ ಒಬ್ಬ ವಸು. ಆ ದ್ರೋಣ ನಾಮಕ ವಸುವಿನ ಹೆಂಡತಿ ಧರಾದೇವಿ. ಆ ದ್ರೋಣ ಅನ್ನೋ ವಸು ಮತ್ತು ಧರಾದೇವಿ ಇಬ್ರು ತಪಸ್ಸು ಮಾಡಿದ್ರಂತೆ. ಪರಮಾತ್ಮನಲ್ಲಿ ನಮಗೆ ವಿಶೇಷ ಭಕ್ತಿ ಬರಬೇಕು ಅಂತ. ಅದಕ್ಕಾಗಿ ಅವರು ವರ ಪಡೆದು ಆ ದ್ರೋಣ ನಾಮಕ ವಸುವೆ ನಂದಗೋಪನಾಗಿ ಹುಟ್ಟಿದ್ದಾನೆ. ಆ ದ್ರೋಣ ನಾಮಕ ವಸುವಿನ ಹೆಂಡತಿ ಧರಾದೇವಿ ಯಶೋಧಾದೇವಿಯಾಗಿದ್ದಾಳೆ.
ಆದ್ರಿಂದ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪರಮಾತ್ಮನ ಹತ್ರ, ನೀವು ಆ ವಸುದೇವ ದೇವಕಿಯರ ಮಗನಾಗಿ ಅವತಾರ ಮಾಡಿ ಅಲ್ಲಿಂದ ನಂದಗೋಕುಲಕ್ಕೆ ಹೋಗಿ ಅಲ್ಲಿ ಬೆಳಿಬೇಕು. ನಂದಗೋಪ ಯಶೋದೆಯರ ಮಗನಾಗಿ ಅಲ್ಲಿ ಬೆಳೆದು ಅವರಿಗೆ ಆನಂದ ಉಂಟು ಮಾಡಬೇಕು. ಯಾಕೆ ಅಂದ್ರೆ ದ್ರೋಣ ಮತ್ತು ಧರ ಅವರು ಪರಮಾತ್ಮನಲ್ಲಿ ಭಕ್ತಿ ಬರಬೇಕು ಅಂತ ತಪಸ್ಸು ಮಾಡಿದ್ರು. ಆದ್ರಿಂದ ಅವರು ನಂದ ಯಶೋದೆಯಾಗಿ ಭೂಮಿಯಲ್ಲಿ ಹುಟ್ಟಿದ್ದಾರೆ ಭಗವದ್ ಭಕ್ತಿ ಮಾಡಲಿಕ್ಕೆ. ಸ್ವಾಮಿ, ನೀನು ವಸುದೇವ ದೇವಕಿಯರ ಮಗನಾಗಿ ಹುಟ್ಟಿ ನಂದಗೋಪ ಯಶೋದೆಯರ ಮನೆಯಲ್ಲಿ ಬೆಳೆದ್ರೆ ಅವರಿಗೆ ನಿನ್ನಲ್ಲಿ ಭಕ್ತಿ ಬರ್ತದೆ. ಆದ್ರಿಂದ ಆ ಕೆಲಸ ಮಾಡು. ವಸುದೇವ ದೇವಕಿಯರ ಮಗನಾಗಿ ಯಾಕೆ ಹುಟ್ಟಬೇಕು ಅಂತಂದ್ರೆ ಅವರೂ ಕೂಡ ತಪಸ್ಸು ಮಾಡಿದ್ರು. ಹಿಂದೆ ತಪಸ್ಸು ಮಾಡಿದಾಗ ಪರಮಾತ್ಮನೇ ವರ ಕೊಟ್ಟಿದ್ನಂತೆ, ನಾನೇ ನಿಮಗೆ ಮಗನಾಗಿ ಹುಡ್ತೀನಿ ಅಂತ. ಅದನ್ನು ಬ್ರಹ್ಮದೇವರು ನೆನಪು ಮಾಡಿ ಕೊಟ್ಟು ಹೇಳ್ತಾರೆ, ಆದ್ರಿಂದ ನೀನು ಭಗವಂತ ವಸುದೇವ ದೇವಿಕೆಯರ ಮಗನಾಗಿ ಹುಟ್ಟಿ ನಂದಗೋಕುಲದಲ್ಲಿ ಬೆಳಿ. ಮಧುರೆಯಲ್ಲಿ ಹುಟ್ಟಬೇಕು, ನಂದಗೋಕುಲದಲ್ಲಿ ಬೆಳಿಬೇಕು. ನಂದಗೋಪ ಯಾರ ಮಗ? ಅವನು ಎಲ್ಲಿ ಹುಟ್ಟಿದ ಅಂತಂದ್ರೆ ದ್ರೋಣ ಪೂರ್ವ ಜನ್ಮದ ರೂಪ ವಸುವಾಗಿದ್ದಾಗ ದ್ರೋಣ ನಂದಗೋಪನಾಗಿ ಹುಟ್ಟಿದ್ದಾನೆ. ಶೂರಸೇನನ ಮಗನಾಗೆ ಹುಟ್ಟಿದನಂತೆ. ಶೂರಸೇನನ ಮಗನೇ ವಸುದೇವ, ಶೂರಸೇನನ ಮಗನೇ ನಂದಗೋಪ. ಆದರೆ ಶೂರಸೇನನಿಗೆ ಕ್ಷತ್ರಿಯ ಜಾತಿಯ ಹೆಂಡತಿಯಲ್ಲಿ ಹುಟ್ಟಿದವನು ವಸುದೇವ, ಆದರೆ ಒಬ್ಬ ವೈಶ್ಯ ಜಾತಿಯ ಸ್ತ್ರೀಯಲ್ಲಿ ಹುಟ್ಟಿದವನು ನಂದಗೋಪ. ಮಾತುರ್ಜಾತಿ ಪಿತುರ್ಗುಣ ಅಂತಿರೋದ್ರಿಂದ ನಂದಗೋಪ ಸಹಜವಾಗಿ ಗೋಪಾಲಕನಾಗಿ ಬಿಟ್ಟಿದ್ನಂತೆ. ಯಾಕೆ ಅಂದ್ರೆ ನಂದಗೋಪ ಶೂರಸೇನ ರಾಜನ ಮಗ. ಆದ್ರೆ ನಂದಗೋಪನ ತಾಯಿ ಯಾರು? ವೈಶ್ಯ ಜಾತಿಯ ಒಬ್ಬ ಹೆಣ್ಣು ಮಗಳು. ಆಗಿನ ಕಾಲದಲ್ಲಿ ಕ್ಷತ್ರಿಯರ ಹೆಣ್ಣನ್ನು ಮದುವೆ ಮಾಡ್ಕೊಳ್ತಿದ್ರು, ವೈಶ್ಯರ ಹೆಣ್ಣನ್ನು ಮದುವೆ ಮಾಡ್ಕೊಳ್ತಿದ್ರು. ಹೀಗೆ ಶೂರಸೇನನಿಗೆ ಕ್ಷತ್ರಿಯ ಜಾತಿಯ ಹೆಣ್ಣಲ್ಲಿ ಹುಟ್ಟಿದವನು ವಸುದೇವನಾದ್ರೆ, ಅದೇ ಶೂರಸೇನನಿಗೆ ವೈಶ್ಯ ಜಾತಿಯ ಹೆಣ್ಣಿನಲ್ಲಿ ಹೆಂಡತಿಯಲ್ಲಿ ಹುಟ್ಟಿದವನು ನಂದಗೋಪ. ಆ ನಂದಗೋಪನು ಗೋಜೀವಿ, ವಸುದೇವನು ಗೋಜೀವಿಯಾದ. ಇವನು ಶಾಪದಿಂದ ಗೋಜೀವಿಯಾದ. ಕ್ಷತ್ರ ಜಾತಿಯಲ್ಲಿ ಹುಟ್ಟಿ ಗೋಪಾಲಕನಾದ. ಅವನು ವೈಶ್ಯ ಜಾತಿಯ ಹೆಣ್ಣಿನಲ್ಲಿ ಹುಟ್ಟಿದ್ರಿಂದ ಸಹಜವಾಗಿ ಗೋಪಾಲಕನಾದ. ಅವರಿಬ್ಬರು ಗೋಪಾಲಕರಿಗೂ ಕೂಡ ನೀನು ಆನಂದ ಉಂಟು ಮಾಡಬೇಕು. ಆದ್ದರಿಂದ ಗೋಪಾಲಕನಾಗಿಯೇ ಗೋಪಾಲಕೃಷ್ಣನಾಗಿಯೇ ಅವತಾರ ಮಾಡಬೇಕು ನೀನು. ಆವಾಗ ವಸುದೇವನಿಗೂ ಪ್ರೀತಿ, ನಂದಗೋಪನಿಗೂ ಪ್ರೀತಿ. ಹೀಗೆ ಬ್ರಹ್ಮದೇವರು ಶ್ರೀ ಪರಮಾತ್ಮನನ್ನ ಮೇರು ಪರ್ವತದಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಇನ್ನು ಸಂಕಲ್ಪ ಮಾಡಿ ಪರಮಾತ್ಮ ಹೇಳಿದನಂತೆ ಬ್ರಹ್ಮದೇವರಿಗೆ, ನಾನು ಕೃಷ್ಣನಾಗಿ ಅವತಾರ ಮಾಡ್ತೇನೆ. ನಾನು ಕೃಷ್ಣಾವತಾರ ಮಾಡಿದಾಗ ನನ್ನ ಸೇವೆಗಾಗಿ ನೀವೆಲ್ಲ ಅಲ್ಲಿ ಬರಬೇಕು. ಅಂದ್ರೆ ಬ್ರಹ್ಮದೇವರಿಗಂತೂ ಅವತಾರ ಇಲ್ಲ. ಉಳಿದ ದೇವತೆಗಳು ನನ್ನ ಸೇವಾರ್ಥವಾಗಿ, ಯಾದವರಲ್ಲಿ ಕೆಲವರು, ಗೊಲ್ಲರಲ್ಲಿ ಕೆಲವರು, ಕ್ಷತ್ರಿಯರಲ್ಲಿ, ಹೀಗೆ ನನ್ನ ಸೇವಾರ್ಥವಾಗಿ ದೇವತೆಗಳೆಲ್ಲ ಅವತಾರ ಮಾಡಬೇಕು ಅಂತಲೂ ಪರಮಾತ್ಮ ಆದೇಶ ಮಾಡಿದ. ಅಥಾವತೀರ್ಣ ಸಕಲಾಶ್ಚ ದೇವತಾ ಯಥಾ ಯಥೈವಾಹ ಹರಿಸ್ತಥಾ ತಥಾ. ಯಾರ್ಯಾರು ಏನೇನು ಅವತಾರ ಮಾಡಬೇಕು, ಎಲ್ಲೆಲ್ಲಿ ಅವತಾರ ಮಾಡಬೇಕು ಅಂತಲೂ ಹೇಳಿದ್ನಂತೆ. ಅದೇ ರೀತಿಯಾಗಿ ದೇವತೆಗಳೆಲ್ಲ ಅವತಾರ ಮಾಡಿದ್ದಾರೆ. ಮೊದಲು ಒಬ್ಬ ಅವತಾರ ಮಾಡಿಬಿಟ್ಟಿದ್ನಂತೆ. ಅಷ್ಟರಲ್ಲೇ ಯಾರು ಅಂತಂದ್ರೆ ಕುಬೇರ ಅವತಾರ ಮಾಡಿಬಿಟ್ಟಿದ್ನಂತೆ. ಬಹಳ ಬೇಗ ಅವತಾರ ಮಾಡಿದವನು, ಎಲ್ಲರಿಗಿಂತ ಮೊದಲು ಅವತಾರ ಮಾಡಿದವನು ಕುಬೇರ. ಆ ಕುಬೇರನ ಅವತಾರಕ್ಕೊಂದು ಬೇರೆನೇ ಹಿನ್ನೆಲೆ ಇದೆ. ಪರಮಾತ್ಮ ತನ್ನ ಸೇವೆಗಾಗಿ ಅವತಾರ ಮಾಡಬೇಕು ಅಂತ ಹೇಳಿದ, ಈ ಹೇಳೋದಕ್ಕಿಂತ ಮೊದಲೇ ಕುಬೇರ ಹುಟ್ಟುಬಿಟ್ಟಿದ್ದಂತೆ. ಅಂದ್ರೆ ಭಾರಿ ಫಾಸ್ಟ್ ಇದ್ದಾನೆ ಅಂತ ಅರ್ಥ ಅಲ್ಲ, ಅವನ ಉದ್ದೇಶ ಬೇರೆ. ಕುಬೇರನ ಹತ್ರ ಒಂದು ಆನೆ ಇತ್ತಂತೆ. ಅಷ್ಟದಿಗ್ಗಜಗಳಲ್ಲಿ ಒಂದದು ಕುಬೇರನ ಹತ್ರ ಇದ್ದಂತಹದ್ದು. ಸುಪ್ರತೀಕ ಅಂತ ಆನೆ ಕುಬೇರನ ಹತ್ರ ಇತ್ತದು. ಸುಪ್ರತೀಕ ಅನ್ನೋ ಆನೆ ದೇವೇಂದ್ರನ ಹತ್ರ ಐರಾವತ ಇದ್ದ ಹಾಗೆ ಕುಬೇರನ ಬಳಿ ಸುಪ್ರತೀಕ ಅಂತ ಒಂದು ಆನೆ ಅಷ್ಟದಿಗ್ಗಜಗಳಲ್ಲಿ ಅದೊಂದು. ಆ ಸುಪ್ರತೀಕ ಅನ್ನೋ ಆನೆಯನ್ನ ನರಕಾಸುರ ಅವನು ಅಪಹಾರ ಮಾಡಿಬಿಟ್ಟಿದ್ನಂತ. ನರಕಾಸುರ ಏನೇನು ಎಲ್ಲೆಲ್ಲಿ ಅಪೂರ್ವ ವಸ್ತುಗಳಿದೆ ಅದನ್ನೆಲ್ಲ ಅಪಹಾರ ಮಾಡೋದು ಅವನ ಸ್ವಭಾವ ಆಗಿತ್ತು. ಆದ್ರಿಂದ ಭೂಮಿಯಲ್ಲಿ ಹುಟ್ಟಿದಂತಹ ನರಕಾಸುರ ಸುಪ್ರತೀಕ ಅನ್ನೋ ಆನೆಯನ್ನ ಕದ್ದಿದ್ನಂತೆ. ಕುಬೇರನ ಆನೆ ಕದ್ಕೊಂಡು ಹೋಗಿದ್ದು. ನರಕಾಸುರ ಯಾರು ಅಂತಂದ್ರೆ ಅವನಿಗೆ ಭೌಮಾಸುರ ಅಂತ ಹೆಸರಿದೆ. ನರಕಾಸುರನಿಗೆ ಇನ್ನೊಂದು ಹೆಸರು ಭೌಮಾಸುರ. ವರಾಹದೇವರ ಮಗ. ವರಾಹದೇವರಿಗೆ ಭೂಮಿಯಲ್ಲಿ ಹುಟ್ಟಿದಂಥ ಮಗ. ಭೂದೇವಿ ಅಲ್ಲ, ಲಕ್ಷ್ಮೀ ರೂಪ ಭೂದೇವಿ ಅಂತೊಂದಿದೆ, ಅದಲ್ಲ.
ಭೂಮಿ ಅಂತ ಈ ಪಂಚಭೂತಗಳಲ್ಲಿ ಭೂತತ್ವ ಏನಿದೆ ಭೂಮಿ, ಅದಕ್ಕೆ ಅಭಿಮಾನಿಯಾಗಿರತಕ್ಕಂಥ ಧರಾದೇವಿ ಅಥವಾ ಭೂಮಿದೇವಿ. ಆ ಭೂಮಿದೇವಿಯಲ್ಲಿ ಲಕ್ಷ್ಮೀದೇವಿಯ ಭೂರೂಪದ ಆವೇಶ ಇತ್ತು. ಲಕ್ಷ್ಮೀದೇವಿಯ ಭೂರೂಪದ ಆವೇಶ ಇದ್ದದ್ರಿಂದ ಈ ಭೂಮಿ ಅಥವಾ ಧರಾದೇವಿ ವರಾಹನ ಹೆಂಡತಿಯಾಗಿದ್ಲು. ಇಲ್ಲದಿದ್ರೆ ವರಾಹದೇವರಿಗೆ ಹೆಂಡತಿ ಆಗ್ಲಿಕ್ಕೆ ಆಗ್ತಿದ್ದಿಲ್ಲ. ಲಕ್ಷ್ಮಿಯ ಭೂರೂಪದ ಆವೇಶ ಇದ್ದಂಥ ಈ ಪಂಚಭೂತಗಳಲ್ಲಿ ಸೇರಿದ ಭೂಮಿಗೆ ಅಭಿಮಾನಿಯಾದ ಭೂಮಿದೇವಿ ಏನಿದ್ಲು, ಭೂಮಿದೇವಿ ಅಥವಾ ಧರಾದೇವಿ ಅಂತ ಕರೀರಿ. ಇಂಥ ಭೂಮಿದೇವಿಯಲ್ಲಿ ವರಾಹದೇವರಿಂದ ನರಕಾಸುರ ಹುಟ್ಟಿದ್ನಂತೆ. ಭೂಮಿಯ ಮಗನಾದ್ರಿಂದ ಅವನಿಗೆ ಭೌಮಾಸುರ ಅಂತಲೂ ಕರೀತಾ ಇದ್ರು. ನರಕಾಸುರ ಅಂತ ಅವನ ಹೆಸರು. ಹರೇ ಸುತತ್ವೇ ಪಿತದಿಚ್ಛಯಾಸುರಾತ್, ಪರಮಾತ್ಮನ ಮಗ ಆದ್ರೆ ಅಸುರ. ಒಂದು ಸಂದೇಹ ಬರ್ತದೆ ಇಲ್ಲಿ. ಮಾತುರ್ಜಾತಿ ಪಿತುರ್ಗುಣಾ ಅಂತಿದೆ. ನರಕಾಸುರನ ತಾಯಿ ಭೂಮಿದೇವಿ, ತಂದೆ ಯಾರು? ವರಾಹದೇವರು. ಆ ಗುಣಗಳು ಯಾಕೆ ಬರಲಿಲ್ಲ ಅಂತಂದ್ರೆ ಅದಕ್ಕೂ ಆಚಾರ್ಯ ಹೇಳಿದ್ದಾರೆ ತಾತ್ಪರ್ಯದಲ್ಲೇ. ವಾದಿರಾಜ ಸ್ವಾಮಿಗಳು ತೀರ್ಮಾನ ಮಾಡ್ತಾರೆ, ಮಾತುರ್ಜಾತಿ ಪಿತುರ್ಗುಣಾ ಅಂತನ್ನೋದು ಪ್ರಾಯ ಇರೋ ನಿಯಮ, ಸಾರ್ವತ್ರಿಕ ನಿಯಮ ಅಲ್ಲ, ಎಲ್ರಿಗೂ ಅನ್ವಯಿಸುವುದಿಲ್ಲ. ಕೆಲವು ಅಪವಾದಗಳಿದೆ. ಅದಕ್ಕೆ ಅಪವಾದ ನರಕಾಸುರ. ಪರಮಾತ್ಮನ ಮಗನೇ ಆಗಿದ್ರೂ ಕೂಡ ಅವನು ಅಸುರನಾಗಿ ಹುಟ್ಟಿಬಿಟ್ಟ. ಇನ್ನೊಂದು ಅಪವಾದ ಹೇಳಬೇಕು ಅಂತಂದ್ರೆ, ಈಗಾಗಲೇ ಕೇಳಿದ್ದೀರಿ, ವೇದವ್ಯಾಸ ದೇವರ ಚರಿತ್ರೆಯನ್ನು ಕೇಳಿದ್ದೀರಿ. ವೇದವ್ಯಾಸ ದೇವರು ಪರಾಶರರಿಗೆ ಸತ್ಯವತಿಯಲ್ಲಿ ಹುಟ್ಟಿದಂಥ ಮಗ. ಪರಾಶರ ಮತ್ತು ಸತ್ಯವತಿಯ ಮಗ ವೇದವ್ಯಾಸ ದೇವರು. ಹಿಂದೆಲ್ಲ ಮಹಾಭಾರತ ಪ್ರವಚನ ಮಾಡುವಾಗ ಈ ಪ್ರಶ್ನೋತ್ತರಗಳೆಲ್ಲ ನಡೆದು ಬಹಳ ಚರ್ಚೆ ಆಗಿತ್ತು. ಪರಾಶರರಿಂದ ಸತ್ಯವತಿಯಲ್ಲಿ ಹುಟ್ಟಿದ್ರು. ಸತ್ಯವತಿ ಯಾರು? ದಾಶಗೃಹೇ ವಿವರ್ಧಿತ, ದಾಶರಾಜನ ಮನೆಯಲ್ಲಿ ಬೆಳೆದವಳು ಸತ್ಯವತಿ. ಬೆಳೆದದ್ದು ಅಲ್ಲಿ. ಯಾರ ಮಗಳು? ವಸು ಚಕ್ರವರ್ತಿಯ ಮಗಳು. ಒಬ್ಬ ವಸು ಚಕ್ರವರ್ತಿಯ ಮಗಳು ಸತ್ಯವತಿ ದಾಶರಾಜನ ಮನೆಯಲ್ಲಿ ಬೆಳೆದ್ಲು. ಪೂರ್ವ ಜನ್ಮದಲ್ಲಿ ಪಿತೃದೇವತೆಗಳ ಮಗಳು. ಇರ್ಲಿ, ಪೂರ್ವ ಜನ್ಮದ್ದು ಬೇಡ. ಭೂಮಿಯಲ್ಲಿ ಬಂದಾಗ ವಸು ಚಕ್ರವರ್ತಿ ಒಬ್ಬ ಕ್ಷತ್ರಿಯನ ಮಗಳು ದಾಶರಾಜನ ಮನೆಯಲ್ಲಿ ಬೆಳೆದ್ಲು. ಮಾತುರ್ಜಾತಿ ಅಂತಂದಾಗ ವೇದವ್ಯಾಸ ದೇವರಿಗೆ ಯಾವ ಜಾತಿ ಬರಬೇಕಾಗಿತ್ತು? ಪರಾಶರರ ಗುಣ ಬರಲಿ. ಬೇಕಾದ್ರೆ ತಂದೆ ಯಾರು? ವೇದವ್ಯಾಸ ದೇವರಿಗೆ ಪರಾಶರರು, ಅವರ ಗುಣ ಬರಲಿ. ತಾಯಿ ಯಾರು? ಸತ್ಯವತಿ. ತಾಯಿಯ ಜಾತಿ ಬರಬೇಕಾಗಿತ್ತು. ತಾಯಿಯನ್ನ ದಾಶರ ಕನ್ಯೆ ಅಂತ ಇಟ್ಟುಕೊಂಡಿದ್ರೆ, ದಾಶಸುತೆ ಅಂತ ಇಟ್ಟುಕೊಂಡಿದ್ರೆ ಸತ್ಯವತಿಯನ್ನ, ಆ ಬೆಸ್ತರ ಸ್ವಭಾವ ಬರಬೇಕಾಗಿತ್ತು. ಬೇಡ, ವಸು ಚಕ್ರವರ್ತಿಯ ಮಗಳು ಅಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿದ್ದಾಳೆ ಅಂತಂದ್ರೆ ಆ ಕ್ಷತ್ರಿಯ ಜಾತಿ ಬರಬೇಕಾಗಿತ್ತು. ವೇದವ್ಯಾಸದೇವರು ಕ್ಷತ್ರಿಯರು, ಬ್ರಾಹ್ಮಣರು. ವೇದವ್ಯಾಸದೇವರು ಬ್ರಾಹ್ಮಣರು. ಬ್ರಾಹ್ಮಣರು ಹೇಗಾದ್ರು? ತಾಯಿಯ ಜಾತಿ ಬರಬೇಕಾಗಿತ್ತಲ್ಲ ಅಂತ ಒಂದು ವೇದವ್ಯಾಸದೇವರ ಮೇಲೆ ಪ್ರಶ್ನೆ. ಮಾತುರ್ಜಾತಿ ಪಿತೃಗುಣಾ ಅನ್ನೋ ನಿಯಮ ಹೇಳೋದು ಆಚಾರ್ಯರೇ. ಇದು ಪರಮಾತ್ಮನ ನಿಯಮ. ಆದರೆ ಅದಕ್ಕೆ ಅಪವಾದ ಉಂಟು. ಇದೊಂದು ಅಪವಾದ. ನರಕಾಸುರ ವರಾಹದೇವರ ಮಗ, ಆದ್ರೆ ತಂದೆ ಗುಣ ಬರಲಿಲ್ಲ. ಅದರಿಂದ ಮಾತುರ್ಜಾತಿ ಪಿತೃಗುಣ ಅನ್ನೋದಕ್ಕೆ ಅಪವಾದವಾಗಿ ಅಸುರನಾಗಿ ಹುಟ್ಟಿದ. ಹರೇ ಸುತತ್ವೇಪಿ ತದಿಚ್ಛಯಾಸುರಾತ್, ಪರಮಾತ್ಮನ ಇಚ್ಛಾ ಪ್ರಕಾರ ಯಾರ್ಯಾರು ಏನೇನಾಗಬೇಕು ಆಗ್ತದೆ. ಜನರಲ್ ಆಗಿ ಒಂದು ನಿಯಮ ಇಟ್ಟುಕೊಂಡಿದ್ದಾನೆ, ತಂದೆ ಗುಣ ಬರಬೇಕು, ತಾಯಿಯ ಜಾತಿ ಬರಬೇಕು ಅಂತ. ಹೀಗೆ ಇರಾವಂತ, ಅರ್ಜುನನಿಗೆ ಮಗ ಇರಾವಂತ ಎಲ್ಲಿ ಹುಟ್ಟಿದ? ಉಲೂಪಿಯಲ್ಲಿ ಹುಟ್ಟಿದ. ಉಲೂಪಿಯಲ್ಲಿ ಹುಟ್ಟಿದ್ರೆ ತಾಯಿ ಜಾತಿ ಬಂತು, ನಾಗನೇ ಆಗಿಬಿಟ್ಟಂತವ, ತಾಯಿಯ ಜಾತಿ ಬಂತು. ಹಾಗೆ ಕೆಲವು ಕಡೆ ಆಗ್ತದೆ, ಕೆಲವು ಕಡೆ ಅಪವಾದ ಪರಮಾತ್ಮನ ಇಚ್ಛೆ ಅಂತ. ವರಾಹದೇವರಿಗೆ ಭೂಮಿಯಲ್ಲಿ ಹುಟ್ಟಿದಂತಹ ಅವನು ನರಕಾಸುರ, ಅಸುರನಾಗಿದ್ದ. ಭೌಮಾಸುರ ಅಂತಲೇ ಪ್ರಸಿದ್ಧಿ ಇತ್ತು. ಅವನು ಕುಬೇರನ ಸುಪ್ರತೀಕ ಅನ್ನೋ ಆನೆಯನ್ನು ಕದ್ದಿದ್ದ. ಕುಬೇರ ಅದಕ್ಕೋಸ್ಕರ ಏನು ಮಾಡಿದ ಅಂದ್ರೆ, ಹರಿಸೇವೆ ಅನ್ನೋದಕ್ಕಿಂತ ಮುಖ್ಯವಾಗಿ ತನ್ನ ಆನೆ ತಗೊಳ್ಬೇಕು ಅಂತ ಭೂಮಿಯಲ್ಲಿ ಅವತಾರ ಮಾಡಿದ್ದಂತೆ ಕುಬೇರ. ಎಲ್ಲಿ ಹುಟ್ಟಬೇಕು? ತನ್ನ ಆನೆ ಸಿಗಬೇಕಾಗಿದ್ರೆ ನರಕಾಸುರನ ಮಗನಾಗಿ ಹುಟ್ಟಿದನಂತೆ ಕುಬೇರ. ಭೂಮಿಯಲ್ಲಿ ಹುಟ್ಟ್ರಿ ಅಂತಂದ್ರೆ ನರಕಾಸುರನ ಮಗನಾಗಿ ಹುಟ್ಟಿದ. ಉದ್ದೇಶ ಏನು ಅಂತಂದ್ರೆ, ತನ್ನ ಆನೆ ಹೇಗಿದ್ರು ಸುಪ್ರತೀಕ ಆನೆ ನರಕಾಸುರನ ಹತ್ರ ಇದೆ, ಬಲಾತ್ಕಾರ ಮಾಡಿ ತಗೊಳ್ಳಿಕ್ಕೆ ಆಗೋದಿಲ್ಲ. ಅವನ ಮಗನಾಗಿ ಹುಟ್ಟಿಬಿಟ್ರೆ ಮುಂದೊಮ್ಮೆ ನರಕಾಸುರ ಸತ್ತಾಗ ಅವನ ಆನೆ ನನಗೆ ಸಿಗ್ತದೆ ಅಂತ ಎಷ್ಟು ಉಪಾಯ ಮಾಡಿದ ನೋಡ್ರಿ. ತನ್ನ ಆನೆ ಹೋಯ್ತು ಅಂತ ಹೇಳಿ ಆನೆಗೋಸ್ಕರ ಅಸುರನ ಮಗನಾಗಿ ಹುಟ್ಟಿದವನು ಕುಬೇರ. ಆನೆಗೋಸ್ಕರ ಅವನು ಸತ್ತ ಮೇಲಾದ್ರೂ ಆನೆ ಸಿಗ್ತದಲ್ಲ, ಅದಕ್ಕೆ ಮುಂದೆ ವಾರಸುದಾರ ತಾನೆ ಅಂತ ಹೀಗಿಟ್ಟುಕೊಂಡು ಆ ಕುಬೇರ ಭಗದತ್ತ ಅನ್ನೋ ಹೆಸರಿನಿಂದ ಹುಟ್ಟಿದ್ದಾನೆ. ಹೀಗೆ ಕುಬೇರನೇ ಭಗದತ್ತನಾಗಿ ಅವನು ಹುಟ್ಟಿದ.
ತದರ್ಥಮೇವ ಆನೆಗೋಸ್ಕರನೇ ಹುಟ್ಟಿದ ಅಂತಾರೆ. ಅಲ್ಲ, ಕುಬೇರ ಎಂಥ ದೇವತೆ, ಬರೀ ಆನೆಗೋಸ್ಕರ ಹುಟ್ಟದು, ಉಳಿದವರೆಲ್ಲ ಪರಮಾತ್ಮನ ಸೇವೆಗೆ ಹುಟ್ಟಿದ್ರೆ ಇವನ್ಯಾಕೆ ಹಾಗೆ ಹುಟ್ಟಿದ ಅಂತಂದ್ರೆ ಅವನಲ್ಲಿ ಬಾಷ್ಕಲ ಅಂತ ಒಬ್ಬ ಅಸುರನ ಆವೇಶ ಇತ್ತಂತೆ ಆವಾಗ. ಆದ್ದರಿಂದ ಭಗದತ್ತನಾಗಿ ಹುಟ್ಟುಬಿಟ್ಟ ಅಸುರಾವೇಶದಿಂದ. ಮಹಾಸುರಸ್ಯ ಅಂಶಯುತಸ್ಸ ಏವ, ಮಹಾಸುರ ಬಾಷ್ಕಲ ಅನ್ನುವಂತಹ ಮಹಾಸುರನ ಆವೇಶ ಇದ್ದದ್ರಿಂದ ಈ ರೀತಿ ಆನೆಗೋಸ್ಕರವಾಗಿ ನರಕಾಸುರನ ಮಗನಾದ. ಆಮೇಲೆ ಅಸುರಾವೇಶ ಹೋಗ್ತದಂತವನಿಗೆ ಕಾಲಾಂತರದಲ್ಲಿ. ಆಮೇಲೆ ಒಳ್ಳೆ ಪರಮಾತ್ಮನ ಭಕ್ತನಾಗ್ತಾನಂತ. ರುದ್ರಾವೇಶಾತ್, ರುದ್ರದೇವರ ಆವೇಶನೂ ಇತ್ತು. ಬಲವಾನಸ್ತ್ರವಾಂಶ್ಚ, ಒಳ್ಳೆ ಅಸ್ತ್ರಜ್ಞಾನಿಯಾಗಿದ್ದ ಭಗದತ್ತ, ಬಲಿಷ್ಠನಾಗಿದ್ದ. ಶಿಷ್ಯೋ ಮಹೇಂದ್ರಸ್ಯ ಹತೇ ಬಭೂವ ತಾತೇ ಸ್ವಧರ್ಮಾಭಿರತಶ್ಚ ನಿತ್ಯಂ, ನರಕಾಸುರ ಸತ್ತ ಮೇಲೆ ದೇವಪಕ್ಷಕ್ಕೆ ಬಂದು ಸೇರಿದಂತೆ. ಆಮೇಲೆ ಪಕ್ಷಾಂತರ ಮಾಡಿಕೊಂಡಂತೆ ಅಪ್ಪ ಸತ್ತ ಮೇಲೆ. ಅಲ್ಲಿವರೆಗೆ ಅವನು ಬಾಷ್ಕಲ ಅನ್ನೋ ಅಸುರಾವೇಶದಿಂದಿದ್ದ. ಅಸುರಾವೇಶ ಹೋಯಿತು, ಆಮೇಲೆ ಇಂದ್ರನ ಕಡೆ ಸೇರಿದ ಅಂತ ಇಟ್ಕೊಳ್ಬೇಕು. ಹೀಗೆ ಭಗದತ್ತ ಅವತಾರ ಆಗಿದೆ. ಇನ್ನು ಕೆಲವು ದೇವತೆಗಳು ಅವತಾರ ಮಾಡಿದ್ದಾರೆ. ಯಾರ್ಯಾರು ಅಂತ ಆಚಾರ್ಯ ಹೇಳ್ತಾರೆ. ಯಾದವರಲ್ಲಿ ಒಬ್ಬ ಶಿನಿ ಅಂತಿದ್ದ, ಅವನ ಹೆಸರು ಶಿನಿ. ತಪ್ಪು ಕೇಳಿಸ್ಕೊಳ್ಬೇಡ್ರಿ, ಶನಿ ಅಂತ, ಶಿನಿ ಅಂತ ಅವನ ಹೆಸರು. ಶನಿ ಒಬ್ಬ ಬೇರೆ ಇದ್ದಾನೆ ಗ್ರಹ. ಶಿನಿ ಅಂತ ಇವನೊಬ್ಬ ಯಾದವ. ಶಿನಿಯ ಮಗ ಸತ್ಯಕ. ಸತ್ಯಕನ ಮಗ ಸಾತ್ಯಕಿ ಅಂತ ಮಹಾಭಾರತದಲ್ಲಿ ಬಹಳ ಪ್ರಸಿದ್ಧ. ಅವನು ಯುಯುಧಾನ ಅಂತ ಅವನಿಗಿಟ್ಟಿರೋ ಹೆಸರು. ಯುಯುಧಾನ ಅಂತ ಹೆಸರು. ಸತ್ಯಕನ ಮಗನಾದ್ರಿಂದ ಸಾತ್ಯಕಿ ಅಂತ ಕರೀತಿದ್ರು. ಆ ಯುಯುಧಾನ ಯಾರ ಅವತಾರ ಅಂತಂದ್ರೆ ಕೃಷ್ಣ ಪಕ್ಷಕ್ಕೆ, ಇಡೀ 15 ದಿವಸದ ಕೃಷ್ಣ ಪಕ್ಷಕ್ಕೆ ಒಬ್ಬ ಅಭಿಮಾನಿ ದೇವತೆ ಇದ್ದಾನಂತೆ. ಕೃಷ್ಣ ಪಕ್ಷಾಭಿಮಾನಿ ಅಂತಾರೆ ಆಚಾರ್ಯರು. ಆ ಕೃಷ್ಣ ಪಕ್ಷಾಭಿಮಾನಿ ಆ ದೇವತೆ ಯುಯುಧಾನನಾಗಿ ಅವತಾರ ಮಾಡಿದ್ದನಂತೆ. ಪರಮಾತ್ಮನ ಆಜ್ಞೆ ಇತ್ತು, ದೇವತೆಗಳೆಲ್ಲ ಅವತಾರ ಮಾಡ್ರಿ ಅಂತ. ಕೃಷ್ಣ ಪಕ್ಷಾಭಿಮಾನಿಯೇ ಯುಯುಧಾನನಾದ. ಗರುಡ ದೇವರಿಗೆ ಅವತಾರ ಇಲ್ಲ. ಆದ್ರಿಂದ ಗರುಡ ದೇವರು ಯುಯುಧಾನನಲ್ಲಿ ಆವಿಷ್ಟರಾದರಂತೆ. ಗರುಡ ದೇವರ ಆವೇಶ ಹೊಂದಿ ಕೃಷ್ಣ ಪಕ್ಷಾಭಿಮಾನಿ ಯುಯುಧಾನ ಹುಟ್ಟಿದ, ಕೃಷ್ಣನ ಭಕ್ತನಾಗಿದ್ದ. ಅದೇ ರೀತಿ ಶುಕ್ಲ ಪಕ್ಷಾಭಿಮಾನಿ ಒಬ್ಬ ದೇವತೆ ಇದ್ದಾನೆ. ಆ ಶುಕ್ಲ ಪಕ್ಷಾಭಿಮಾನಿ ದೇವತೆನೇ ಕೃತವರ್ಮ ಅನ್ನೋ ಹೆಸರಿನಿಂದ ಹೃದಿಕನ ಮಗನಾಗಿ ಹುಟ್ಟಿದ್ನಂತೆ. ಸತ್ಯಕನ ಮಗನಾಗಿ ಯುಯುಧಾನ ಹುಟ್ಟಿದ್ರೆ, ಕೃಷ್ಣ ಪಕ್ಷಾಭಿಮಾನಿ ಹುಟ್ಟಿದ್ರೆ, ಹೃದಿಕ ಅನ್ನುವಂಥ ಯಾದವ ಅವನ ಮಗ ಕೃತವರ್ಮ. ಆ ಕೃತವರ್ಮ ಶುಕ್ಲ ಪಕ್ಷಾಭಿಮಾನಿ ಅವತಾರ, ಹೃದಿಕನ ಮಗ. ಆದ್ರಿಂದ ಅವನಿಗೆ ಹಾರ್ದಿಕ್ಯ ಅಂತ ಹೆಸರಿತ್ತು. ಹೃದಿಕನ ಮಗನಾದ್ರಿಂದ ಹಾರ್ದಿಕ್ಯ ಅಂತಲೂ ಕರೀತಾರೆ, ಕೃತವರ್ಮ ಅಂತ ಕರೀತಾರೆ. ಮೂಲತಃ ಶುಕ್ಲ ಪಕ್ಷಾಭಿಮಾನಿ, ಆದ್ರೆ ಅವನು ಕೌರವರ ಪಕ್ಷಕ್ಕೆ ಸೇರ್ತಾನೆ. ಹೀಗೆ ದೇವತೆಗಳೆಲ್ಲ ಅವತಾರ ಮಾಡಿದ್ರು ಅಂತ ಕೆಲವರು ಹೇಳಿ, ಒಟ್ಟಿನಲ್ಲಿ ಹೇಳಬೇಕು ಅಂತಂದ್ರೆ ಯಾರ್ಯಾರು ಯಾವ್ಯಾವ ದೇವತೆ ಅವತಾರ ಅಂತ ಹೇಳೋದು ಕಷ್ಟ. ಬಹಳ ದೇವತೆಗಳಿದ್ದಾರೆ. ಅದಕ್ಕೆ ಶ್ರೀಮದ್ ಆಚಾರ್ಯರು ಒಂದೇ ಮಾತು ಹೇಳಿಬಿಟ್ರು, ಯೇ ಪಾಂಡವಾನಾಂ ಅಭವನ್ ಸಹಾಯ ದೇವಾಸ್ತ್ಯ ದೇವಾನುಚರ ಸಮಸ್ತಾಹ. ಯಾರ್ಯಾರು ಪಾಂಡವರ ಪಕ್ಷಕ್ಕೆ ಸೇರಿ ಪಾಂಡವರ ಅನುಯಾಯಿಗಳಾಗಿದ್ರು ಅವರೆಲ್ಲ ದೇವತೆಗಳು ಅಥವಾ ದೇವಾನುಚರ, ಗಂಧರ್ವ, ಆ ರೀತಿ ತಿಳ್ಕೋಬೇಕು. ಪಾಂಡವರ ಕಡೆ ಸೇರಿದವರೆಲ್ಲ ದೇವತೆಗಳು. ಅನ್ನೇತು ಸರ್ವಾಪ್ಯಸುರಾಹಿ. ಕೌರವರ ಕಡೆ ಸೇರಿದವರೆಲ್ಲ ಅಸುರರು, ಪಾಂಡವರ ಕಡೆ ಸೇರಿದವರೆಲ್ಲ ದೇವತೆಗಳು. ಇನ್ನು ಎರಡೂ ಕಡೆ ಸೇರದೇ ಇದ್ದಂಥವರು ಮಧ್ಯವರು ಮನುಷ್ಯರು. ಆ ಕಡೆನೂ ಸೇರಿಲ್ಲ, ಈ ಕಡೆನೂ ಸೇರಿಲ್ಲ. ನಿನಗೂ ನಮಸ್ಕಾರ, ನಿನಗೂ ನಮಸ್ಕಾರ ಅಂತ ಇಬ್ಬರಿಗೂ ನಮಸ್ಕಾರ ಹಾಕಿ ದೂರ ಇರ್ತಾರಲ್ಲ ಅವರು ಮಧ್ಯಮಾಹ ಮನುಷ್ಯ. ಚಲಬುದ್ಧಿ ವೃತ್ತಯ, ದೃಢವಾಗಿ ಒಂದು ಕಡೆ ಸೇರ್ತಕ್ಕಂಥ ಬುದ್ಧಿ ಅವರಿಗಿಲ್ಲ. ಇವ್ರ ಕಡೆ ಸೇರಿದ್ರೆ ಇವರೇನ್ ಅನ್ಕೋತಾರೋ ಅಂತ ಸ್ವಲ್ಪ ಭಯ, ಇವ್ರ ಕಡೆ ಸೇರಿದ್ರೆ ಅವರೇನ್ ಅನ್ಕೋತಾರೋ ಅಂತ ಭಯ. ಕೆಲವರು ಎರಡೂ ಕಡೆ ಓಡಾಡುವವರು, ಕೆಲವರು ಮಧ್ಯಮ ವೃತ್ತಿಯಿಂದ ಇರುವವರು, ಹೀಗಿರ್ತಾರೆ. ಈ ರೀತಿ ಆಚಾರ್ಯರು ನಿರ್ಣಯ ಮಾಡಿಬಿಟ್ರು. ಆದ್ರೆ ಇಲ್ಲೊಂದು ಪ್ರಶ್ನೆ ಬರ್ತದೆ. ಪಾಂಡವರ ಕಡೆ ಸೇರಿದವರೆಲ್ಲ ದೇವತೆಗಳು ಸರಿ, ಕೌರವರ ಕಡೆ ಸೇರಿದವರೆಲ್ಲ ಅಸುರರು ಅಂತಂದ್ರು. ಇವರೆಲ್ಲ ಕೌರವರ ಕಡೆನೇ ಸೇರಿದವರಲ್ವಾ? ಭೀಷ್ಮಾಚಾರ್ಯರು ವಸುದೇವತೆಗಳಲ್ಲಿ ಒಬ್ಬ ದ್ವಿನಾಮಕ ವಸು. ದ್ರೋಣಾಚಾರ್ಯರು ಅವರು ಕೌರವರ ಕಡೆನೇ ಸೇರಿದ್ರು. ದ್ರೋಣಾಚಾರ್ಯರು ಅವರು ದೇವತೆಗಳೇ. ಬೃಹಸ್ಪತ್ಯಾಚಾರ್ಯ ದ್ರೋಣಾಚಾರ್ಯರು ಭರದ್ವಾಜರ ಮಗನಾಗಿ ಹುಟ್ಟಿದ್ರು, ಕೌರವರ ಕಡೆ ಸೇರಿದ್ರು. ಕೃಪಾಚಾರ್ಯರು ಕೌರವರ ಕಡೆ ಸೇರಿದ್ರು. ಯಾರು ಕೃಪಾಚಾರ್ಯರು ಅಂದ್ರೆ ವಿಷ್ಕಂಭ ಅನ್ನುವಂಥ ಒಬ್ಬ ಏಕಾದಶ ರುದ್ರರಲ್ಲಿ ಒಬ್ಬ ರುದ್ರನ ಅವತಾರ. ಮಹರುದ್ರ ದೇವರ ಅವತಾರ ಅಲ್ಲ, ಏಕಾದಶ ರುದ್ರರು ಅಂತಿದ್ದಾರೆ, 11 ಮಂದಿ ರುದ್ರರು. ಅವರಲ್ಲಿ ವಿಷ್ಕಂಭನ ಅವತಾರ ಕೃಪಾಚಾರ್ಯ, ಅವರು ಕೌರವರ ಕಡೆನೇ ಸೇರಿದ್ರು. ಹೀಗೆ ಎಷ್ಟು ಜನ ದೇವತೆಗಳು ಕೌರವರ ಕಡೆ ಸೇರಿದ್ರು.
ಆದ್ರೆ ಆಚಾರ್ಯ ಹೇಳಿದ್ರು, ಏ ಪಾಂಡವಾನಾಂ ಅಭವನ್ ಸಹಾಯ, ಪಾಂಡವರಿಗೆ ಸಹಾಯ ಮಾಡಿದವರು ಪಾಂಡವರ ಕಡೆ ಸೇರಿದವರಲ್ಲ ದೇವತೆಗಳು, ಉಳಿದವರೆಲ್ಲ ಅಂದ್ರೆ ಕೌರವರ ಕಡೆ ಸೇರಿದವರೆಲ್ಲ ಅಸುರರು ಒಂದು ಬಿಟ್ಟು. ಭೀಷ್ಮ, ದ್ರೋಣ, ಕೃಪ ಇವರೆಲ್ಲ ಅಸುರರು. ಕರ್ಣ ಅಸುರ ಆವೇಶ ಇತ್ತು, ಆದ್ರೆ ಕರ್ಣ ಸೂರ್ಯನ ಅವತಾರ. ಇವರೆಲ್ಲ ಹೇಗೆ ಅಂದ್ರೆ ಅದಕ್ಕೆ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಪಾಂಡವರಿಗೆ ಯಾರು ಸಹಾಯಕರಾಗಿದ್ರು ಅಂತಂದ್ರೆ ಮಾನಸಿಕವಾಗಿ ಯಾರು ಪಾಂಡವರ ಕಡೆ ಇದ್ರು ಅದು ಮುಖ್ಯ, ದೈಹಿಕವಾಗಿರೋದು ಮುಖ್ಯ ಅಲ್ಲ. ಭೀಷ್ಮಾಚಾರ್ಯರು ದೈಹಿಕವಾಗಿದ್ದದ್ದು, ಫಿಸಿಕಲಿ ಅವರಿದ್ದದ್ದು ಕೌರವರ ಕಡೆ, ಆದರೆ ಮೆಂಟಲಿ ಅವರು ಮಾನಸಿಕವಾಗಿದ್ದದ್ದು ಪೂರ್ತಿ ಪಾಂಡವರ ಕಡೆ. ಭೀಷ್ಮ, ದ್ರೋಣ ಇವರೆಲ್ಲ ಯಾವುದೋ ಒಂದು ದುರ್ಯೋಧನನ ಹಂಗಿಗೆ ಸಿಗಿಬಿದ್ದು, ಅದೆಲ್ಲ ಮುಂದೆ ಬರ್ತದೆ, ಯಾವುದೋ ಒಂದು ಹಂಗಿಗೆ ಸಿಗಿಬಿದ್ದು ದುರ್ಯೋಧನನ ಕಡೆ ಸೇರಿದ್ರು. ಆದರೆ ಪ್ರತಿನಿತ್ಯ ಬೆಳಿಗ್ಗೆದ್ದು ಅವರ ಜಪ ಏನಿತ್ತು ಅಂತಂದ್ರೆ ಜಯೋಸ್ತು ಪಾಂಡುಪುತ್ರಾಣ, ಪಾಂಡವರಿಗೆ ಜಯ ಬರಬೇಕು. ಧರ್ಮರಾಜ ಇದ್ದಾನೆ, ಅಲ್ಲಿ ಧರ್ಮ ಇದೆ, ಪಾಂಡವರಿಗೆ ಜಯ ಆಗಬೇಕು. ಈ ರೀತಿ ಬಯಸಿಕೊಂಡು ಇದ್ದವರು ತಮ್ಮನ್ನು ಕೊಲ್ಲುವ ಉಪಾಯ ತಾವೇ ಹೇಳಿದ್ದ. ಹೀಗೆ ಮಾಡಿದ್ರೆ ನಾನು ಸಾಯ್ತೇನೆ, ಇಲ್ದಿದ್ರೆ ನಮ್ಮನ್ನ ಕೊಲ್ಲಿಕ್ಕೆ ಸಾಧ್ಯ ಇದ್ದಿಲ್ಲ ನಿಮಗೆ ಅಂತ ಕೃಷ್ಣ ಕರ್ಕೊಂಡು ಹೋಗಿ ನಿಮ್ಮನ್ನು ಕೊಲ್ಲುವ ಉಪಾಯ ಏನು ಅಂತ ಧರ್ಮರಾಜನಿಂದ ಕೇಳಿಸ್ತಾನೆ. ತಮ್ಮನ್ನು ಕೊಲ್ಲುವ ಉಪಾಯ ತಾವೇ ಹೇಳ್ಕೊಂಡು ಶಿಖಂಡಿ ಮುಂದೆ ಬರಬೇಕು ಅಂತ ಒಬ್ರು ಹೇಳಿದ್ರು, ನನ್ನ ಮಗ ಸತ್ತ ಅಂತ ಸುದ್ದಿ ತಿಳಿದ್ರೆ ನಾನು ಸಾಯ್ತೀನಿ ಅಂತ ದ್ರೋಣಾಚಾರ್ಯ ಹೇಳಿದ್ರು. ಇವೆಲ್ಲ ಉಪಾಯದಿಂದ ಪಾಂಡವರು ಗೆದ್ರು. ಅಂತೂ ಇವರೆಲ್ಲ ಕೌರವರ ಕಡೆ ದೈಹಿಕವಾಗಿದ್ದರೂ ಕೂಡ ಮಾನಸಿಕವಾಗಿ ಈ ಕಡೆ ಇದ್ದದ್ರಿಂದ ಅವರೆಲ್ಲರೂ ಕೂಡ ದೇವತೆಗಳು ಅಂತಲೇ ತಿಳ್ಕೊಳ್ಬೇಕು. ಕಂಸನ ಮಂತ್ರಿ ಒಬ್ಬ ಇದ್ದ, ಅಕ್ರೂರ. ಕಂಸನ ಮಂತ್ರಿ ಅವನು ಅಕ್ರೂರ. ಮೂಲತಃ ಒಬ್ಬ ಗಂಧರ್ವನ ಅವತಾರ. ಕಿಶೋರ ಅಂತ ಒಬ್ಬ ಗಂಧರ್ವ. ನಾಮ್ನಾ ಕಿಶೋರ ಇತಿಯ ಸುರಗಾಯನೋಭೂತ್. ಕಿಶೋರ ನಾಮಕ ಗಂಧರ್ವ ಅಕ್ರೂರನಾಗಿ ಕಂಸನ ಮಂತ್ರಿಯಾಗಿದ್ದ. ಆದ್ರೆ ಮನಸ್ಸೆಲ್ಲ ಕೃಷ್ಣನ ಕಡೆ. ಏನೋ ಹೊಟ್ಟೆಪಾಟಿಗಾಗಿ ಸಂಬಳ ಬರ್ತದೆ ಅಂತ ಅಲ್ಲಿ ಸೇರ್ಕೊಂಡಿದ್ದ. ಯಾರಾದರೂ ಸಂಬಳಕ್ಕಾಗಿ ಅಲ್ಲಿ ಇಲ್ಲಿ ಕೆಲಸ ಮಾಡೋರು ಸಮಾಧಾನ ಪಡ್ಕೋಬಹುದು. ದೈಹಿಕವಾಗಿ ಅಲ್ಲಿದ್ದೇವಷ್ಟೇ ಹೊರತು ಮನಸ್ಸೆಲ್ಲ ನಮ್ದು ಮಧ್ವಾಚಾರ ಕಡೆನೇ ಇದೆ ಅಂತಂದ್ರೆ ಅವರೆಲ್ಲ ಸಾತ್ವಿಕರು ಅಂತಲೇ ಅರ್ಥ. ಹೊಟ್ಟೆಪಾಟಿಗಾಗಿ ಸೇರ್ಬೇಕಾಗ್ತದೆ. ಇದೆಲ್ಲ ಆಚಾರ ನಿರ್ಣಯ ಕೊಟ್ಟಿದ್ದಾರೆ. ವ್ಯಥೆ ಪಡಬೇಕಾಗಿಲ್ಲ, ಮನಸ್ಸಾದ್ರೂ ಈ ಕಡೆ ಇಟ್ಟಿರಬೇಕು. ನಿಜವಾಗಿಯೂ ದೇವತೆಗಳು ಅಂತ ಯಾರನ್ನು ತೀರ್ಮಾನ ಮಾಡಬೇಕು, ದೇವಾಂಶ ಸಂಭೂತರು ಅಂತ ಯಾರನ್ನು ತೀರ್ಮಾನ ಮಾಡಬೇಕು ಅಂದ್ರೆ ಪರಮಾತ್ಮನಲ್ಲಿ ಭಕ್ತಿ, ಉತ್ಕೃಷ್ಟವಾದ ಭಕ್ತಿ ಯಾರಿಗೆ ಪರಮಾತ್ಮನಲ್ಲಿರ್ತದೆ, ಭಗವದ್ವೇಷಿಗಳಿಗೆ ಕೆಡುಕು ಬಯಸಬೇಕು ಅಂತ ಯಾರಿರ್ತಾರೆ ಅವರೆಲ್ಲ ದೇವತೆಗಳು. ಶಲ್ಯರಾಜ ಕೌರವರ ಕಡೆ ಸೇರಿದ. ಕೌರವರ ಕಡೆ ಸೇರಿದ್ದಷ್ಟೇ ಅಲ್ಲ, ದುರ್ಯೋಧನನಿಗೆ ಸಾರಥ್ಯ ಮಾಡಿದ. ಶಲ್ಯರಾಜ ಯಾರು? ಶಲ್ಯರಾಜನು ಒಬ್ಬ ದೇವತೆನೆ. ಸಹ್ಲಾದ, ಪ್ರಹ್ಲಾದನ ತಮ್ಮ ಸಹ್ಲಾದನೇ ಶಲ್ಯರಾಜ. ಪ್ರಹ್ಲಾದ ಬಾಲ್ಮೀಕ, ಪ್ರಹ್ಲಾದನ ತಮ್ಮ ಸಹ್ಲಾದ ಶಲ್ಯರಾಜ. ಆದ್ರೆ ಅಲ್ಲಿ ಹೋಗಿ ಸೇರ್ಕೊಂಡ, ದುರ್ಯೋಧನನಿಗೆ ಸಾರಥ್ಯ ಮಾಡಿದ. ಆದ್ರೆ ಮಾಡಿದ್ದೇನು? ವಿಷ್ಣು ದ್ವೇಷಿಗಳಿಗೆ ವಿರೋಧನೆ ಮಾಡಿದೆ ಶಲ್ಯರಾಜ. ಮಾಡಿದ್ದೇನು? ಕರ್ಣನಿಗೆ ಸಾರಥ್ಯ ಆದ. ಕರ್ಣನಿಗೆ ಸಾರಥ್ಯ ಮಾಡಿ ಆ ಕರ್ಣನನ್ನ ಅವನಿಗೆ ಆತ್ಮವಿಶ್ವಾಸ ಹೋಗೋ ಹಾಗೆ ಮಾಡಿಬಿಟ್ಟು, ಕರ್ಣನಿಗೆ ಸಾರಥ್ಯ ಮಾಡಿ ದುರ್ಯೋಧನ ಹೇಳಿದ ಸಾರಥಿ ಆಗು ಅಂತ ಕರ್ಣನಿಗೆ ಸಾರಥಿ ಆದ. ಯಾರೋ ಒಬ್ಬ ಸಾರಥಿಗೆ ಸಾರಥಿ ಆದ. ಸ್ವಾರಸ್ಯ ಅಂದ್ರೆ ಕರ್ಣ ಹುಟ್ಟುತ್ತಾ ಕ್ಷತ್ರಿಯನಾದರೂ ಕೂಡ ಅವನು ಸೂತನೆ. ಅಂಥ ಕರ್ಣನಿಗೆ ಸಾರಥಿಯಾಗಿ ಏನು ಮಾಡಿದ? ಕುದುರೆ ಓಡಿಸುವಾಗ ಅರ್ಜುನ ಎಲ್ಲಿ, ನೀನೆಲ್ಲಿ ಕರ್ಣ ಅಂತ ಇವನಿಗೆ ಉತ್ಸಾಹನೇ ಹೋಗೋ ಹಾಗೆ ಮಾಡಿದ. ಅರ್ಜುನ ಹಂಸ ಇದ್ದ ಹಾಗೆ, ಕರ್ಣ ನೀನು ಕಾಗೆ ಇದ್ದ ಹಾಗೆ. ಕಾಗೆ ಹಂಸದ ಹತ್ರ ಹೋದ್ರೆ ಏನಾದೀತು? ನೀನ್ ನರಿ ಇದ್ದ ಹಾಗೆ, ಅವನು ಸಿಂಹ ಇದ್ದ ಹಾಗೆ. ಕರ್ಣ ನೀನು ಕಾಗೆ ಇದ್ದ ಹಾಗೆ. ಕಾಗೆ ಹಂಸದ ಹತ್ರ ಹೋದ್ರೆ ಏನಾದೀತು? ನೀನ್ ನರಿ ಇದ್ದ ಹಾಗೆ, ಅವನು ಸಿಂಹ ಇದ್ದ ಹಾಗೆ. ಸಾರಥ್ಯ ಮಾಡ್ತಾ ಈ ರೀತಿ ಆ ಕರ್ಣನ ಆತ್ಮಬಲವೇ ಕುಗ್ಗಿ ಹೋಗಬೇಕು ಅಂತ ಕೆಲಸ ಮಾಡಿ ಯಾವುದೋ ಒಂದು ಪ್ರಸಂಗದಲ್ಲಿ ಮೋಸ ಹೋಗಿ ಕೌರವರ ಕಡೆ ಸೇರ್ಕೊಂಡ. ಅದೆಲ್ಲ ಮುಂದೆ ಬರ್ತದೆ. ಆದ್ರಿಂದ ಆಚಾರ್ಯರು ಒಟ್ಟಿಗೆ ಹೇಳಿದ್ರು, ಯಾರು ದೇವತೆಗಳು ಅಂತಂದ್ರೆ ಲಿಂಗಂ ಸುರಾಣಾಂ ಹಿ ಪರೈವ ಭಕ್ತಿ ವಿಷ್ಣು ತದನ್ನೇಷು ಚ ತತ್ಪ್ರತೀಪತ ಅತೋತ್ರ ಯೇ ಹರಿಭಕ್ತಿ ತತ್ಪರಾಹ ತೇ ಸುರಾಸ್ತದ್ಭರಿತ ವಿಶೇಷತಃ. ವಿಷ್ಣುವಿನಲ್ಲಿ ಭಕ್ತಿ, ವೈಷ್ಣವರಲ್ಲಿ ಸ್ನೇಹ ಯಾರ್ಯಾರು ಮಾಡಿಕೊಂಡಿದ್ರೋ ಅವರೆಲ್ಲ ದೇವತೆಗಳು ಅಂತ ತಿಳ್ಕೊಳ್ಬೇಕು. ಅವರು ಕೌರವರಲ್ಲಿದ್ರೂ ಕೂಡ ಕೆಲವರು ಇಂಥ ದೇವತೆಗಳಿದ್ದಾರೆ. ಹೀಗೆ ಆ ದೇವತೆಗಳದ್ದೆಲ್ಲ ಅವತಾರ ಆಗಿದೆ.